ಎಲ್ಲರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ವೆಲ್ಕಮ್ ಬ್ಯಾಕ್ ಟು ಕಲಿಕೆ ವಿತ್ ಪ್ರಜ್ವಲ್ ಫಾರಿಕೋ. ಸೊ ಇವತ್ತು ನಾವು ಮಾತಾಡಕ್ಕೆ ಹೋಗ್ತಿರೋ ವಿಚಾರ ಏನಂತಂದ್ರೆ, ವಿಚ್ ಈಸ್ ಒನ್ ಆಫ್ ದ ಹೈಲಿ ಸ್ಪೀಕ್ಡ್ ಅಂಡ್ ಹೈಲಿ ಸ್ಪೋಕನ್ ಡಿಗ್ರಿ ಇನ್ ದ ಹೋಲ್ ವರ್ಲ್ಡ್ ಅಂತಾನೆ ಹೇಳ್ಬೋದು. ಸೊ ದಟ್ ಈಸ್ ನಾನ್ ಅದರ್ ದ್ಯಾನ್ ಇಂಜಿನಿಯರಿಂಗ್. ಅಂಡ್ ಸೊ ಈ ವಿಡಿಯೋನ ತುಂಬಾ ಜನ ಕೇಳ್ತಾ ಇದ್ರಿ ಕಮೆಂಟ್ ಅಲ್ಲಿ, ಇಂಜಿನಿಯರಿಂಗ್ ಬಗ್ಗೆ ಮಾಡಿ, ಇಂಜಿನಿಯರಿಂಗ್ ಯಾವ ತರ ಇದೆ. ಸೊ ನನ್ನ ಟ್ರಾನ್ಸಿಷನ್ ಯಾವ ತರ ಆಯ್ತು, ಫಾರೆಸ್ಟ್ ಓದಿ ಇಂಜಿನಿಯರ್ ಯಾವ ತರ ಅದೇ, ಅಂಡ್ ಇಲ್ಲಿ ವರ್ಕ್ ಮಾಡ್ತಾ ಈ ಒಂದು ಕರೆಂಟ್ ಟೈಮಲ್ಲಿ ಯಾವ ತರ ಒಂದು ಸ್ಕಿಲ್ಸ್ ಯಾವ ತರ ಬೇಕಾಗುತ್ತೆ ಈ ಜಾಬ್ ಮಾರ್ಕೆಟ್ ಟೈಮಲ್ಲಿ. ಅಂಡ್ ಆಲ್ಸೋ ಇವಾಗ ಯಾವ ತರ ಕರಿಯರ್ ನಾವು ಯಾವ ತರ ಚೂಸ್ ಮಾಡ್ಬೇಕಾಗುತ್ತೆ. ಬಿಕಾಸ್ ನೀವು KCET ನ ಬರೆದು ಒಳ್ಳೆ ಇಂಜಿನಿಯರಿಂಗ್ ರ್ಯಾಂಕ್ ನ ತಗೊಂಡು ಅಂಡ್ ಬೈ 2030 ಯಾವ ತರ ಇರ್ಬೋದು ಟೆಕ್ ಮಾರ್ಕೆಟ್ ಅಂಡ್ ಈಗಿನ ಒಂದು ಮಾರ್ಕೆಟ್ ಯಾವ ತರ ಇದೆ ಅಂತ ನಿಮಗೆ ಒಂದು ಹೆಲ್ಪ್ ಮಾಡ್ಸೋಣ ಅಂತ ಹೇಳಿ. ಅಂಡ್ ಇಂಜಿನಿಯರಿಂಗ್ ಮಾಡ್ಬೋದಾ ಬೇಡವಾ, ಇಂಜಿನಿಯರಿಂಗ್ ಅಲ್ಲಿ ಏನ್ ಆಗ್ತಾ ಇದೆ ಆಸ್ ಆಫ್ ನೋ ಕರೆಂಟ್ಲಿ ಅಂತ ಹೇಳ್ತಾ. ಸೊ ಇದ್ರ ಬಗ್ಗೆ ಒಂದು ವಿಡಿಯೋನ ಮಾಡೋಣ ಅಂತ ಅನ್ಕೊಂಡೆ. ಬಿಕಾಸ್ ಇಲ್ಲಿ ಓದಿ 10 ವರ್ಷದ ಮುಂಚೆ ಎಲ್ಲ ಲಕ್ಷಗಟ್ಲೆ, ಕೋಟಿಗಟ್ಲೆ ಎಲ್ಲ ಸಾವಿರ ಅಂದ್ರೆ ಸ್ಯಾಲರಿನ ತಗೊಂಡಿರೋರು ಇದ್ದಾರೆ. ಅಂಡ್ ಮೆನಿ ಪೀಪಲ್ ಹ್ಯಾವ್ ಮೂವ್ ಟು US, ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಅಂಡ್ ನಿಮ್ಮ ಒಂದು ಗೊತ್ತಿರೋರಾಗಿರ್ಬೋದು, ದೇ ಹ್ಯಾವ್ ಮೂವ್ ಟು ಅದರ್ ಕಂಟ್ರೀಸ್ ವರ್ಕಿಂಗ್ ಆಸ್ ಇಂಜಿನಿಯರ್ಸ್. ಅಂಡ್ ಇಂಜಿನಿಯರ್ಸ್ ಹ್ಯಾವ್ ಮೆಂಟೆಡ್ ಅಂದ್ರೆ ದೇ ವರ್ಕ್ ರಿಲಿ ಹಾರ್ಡ್ ಟು ಗೋ ದೇರ್. ಅಂಡ್ ಅವರಿಗೆಲ್ಲ ತುಂಬಾ ಲಕ್ಷಗಟ್ಟಲೆ ಸ್ಯಾಲರಿ ಬಂದಿದೆ. ಅಂಡ್ ಈಗಿನ ಕಾಲದಲ್ಲಿ ಯಾವ ತರ ಇದೆ, ಈಗಿನ ಕಾಲದಲ್ಲಿ ಫ್ರೆಶರ್ಸ್ ಯಾವ ತರ ಕಷ್ಟವನ್ನ ಪಡ್ತಾ ಇದ್ದಾರೆ ಒಂದು ಜಾಬ್ ಮಾರ್ಕೆಟ್ ಅನ್ನ ಎಂಟರ್ ಆಗಕ್ಕೆ. ಅಂಡ್ ಸೊ ನೀವು KCET ನ ಓದಿದ್ರೆ ಏನೇನ್ ಆಗ್ಬೋದು, KCET ನ ಇದ್ರಲ್ಲಿ ಬಂದ್ಬಿಟ್ಟು ಇಂಜಿನಿಯರಿಂಗ್ ಮಾಡಿದ್ರೆ ಯಾವ ತರ ಇರ್ಬೋದು ಮುಂದೆ ಒಂದು ಜಾಬ್ ಮಾರ್ಕೆಟ್, ಅಥವಾ ಕರೆಂಟ್ಲಿ ಯಾವ ತರ ಇದೆ ಅಂತ ನಿಮಗೊಂದು ಅಂಡರ್ಸ್ಟ್ಯಾಂಡಿಂಗ್ ನ ಕೊಟ್ಬಿಟ್ರೆ ಇಂಜಿನಿಯರಿಂಗ್ ಡಿಗ್ರಿ ಏನು, ಏನ್ ಮಾಡ್ತೀವಿ ಅಂತೆಲ್ಲ, ಸೊ ದಟ್ ನಿಮಗೊಂದು ಇವಾಗಲೇ ಒಂದು ಸ್ಪಿಯರ್ನ ಸಿಕ್ಬಿಡುತ್ತೆ ನಿಮಗೆ. ಬಿಕಾಸ್ ನನಗೆ DM ಸಹ ಮಾಡಿದ್ರಿ, ಫಾರ್ಮ್ ಸೈನ್ಸ್ ವರ್ಸಸ್ ಇಂಜಿನಿಯರಿಂಗ್ ಅದೊಂದು ವಿಡಿಯೋ ಮಾಡಿದಾಗ, ಸೊ ಯಾವ್ದನ್ನ ತಗೋಬಹುದು ಬಿಡ್ಬೋದು ಅಂತ ಹೇಳಿದಾಗ ಫಾರ್ಮ್ ಸೈನ್ಸ್ ಬೆಟರ್ ಆಗುತ್ತೆ, ಇಂಜಿನಿಯರ್ ಬೆಟರ್ ಆಗುತ್ತಾ, ಸೊ ನೀವೇ ಒಂದು ಡಿಸಿಷನ್ ಮಾಡಿ ಹೇಳಿ ಅಂತ ಹೇಳಿದೆ. ಸೊ ಅದ್ರಲ್ಲಿ ಫಾರ್ಮ್ ಸೈನ್ಸ್ ಅಲ್ಲಿ ಅಗ್ರಿ ಮತ್ತೆ B.Pharm ಅದು ವಿಡಿಯೋಸ್ನ ಮಾಡಿದ್ದೀನಿ. ಬಟ್ ಇಂಜಿನಿಯರಿಂಗ್ ಅಲ್ಲಿ ಆಸ್ ವರ್ಕಿಂಗ್ ಆಸ್ ಇಂಜಿನಿಯರ್, ಸೊ ಐ ಥಾಟ್ ವೈ ಕಾಂಟ್ ಐ ಟ್ರೈ ಡೂ ದಿಸ್ ಅಂತ ಅನ್ಕೊಂಡೆ. ಸೊ ಇದರಲ್ಲಿ ಏನೇನು ಆಗ್ತಾ ಇದೆ ಅಂಡ್ ಇಂಜಿನಿಯರಿಂಗ್ ಅಲ್ಲಿ ಏನೇನು ಕಲಿತಾ ಇದೀವಿ ಅಂಡ್ ಸೊ ಒಂದು ಮಾರ್ಕೆಟ್ ಎಂಟರ್ ಆಗಕ್ಕೆ ಎಷ್ಟನ್ನ ಕಲಿಬೇಕಾಗುತ್ತೆ ಆಸ್ ಆಫ್ ನಾವು ಒಂದು ಡೊಮೈನ್ ನ ತಗೊಂಡ್ರೆ. ಅಂಡ್ ಆಲ್ಸೋ ಇದರಲ್ಲಿ ಪ್ರಾಡಕ್ಟ್ ಬೇಸ್ಡ್, ಸರ್ವಿಸ್ ಬೇಸ್ಡ್ ಅಂತ ಏನು, ಯಾವ ತರ ಗ್ರೋತ್ ಆಗ್ತಾ ಇತ್ತು ಅಂಡ್ ಹೇಗೆ ಕೇಳ್ಬಿಟ್ಟೆ ನಾನು. ಸೊ ಮುಂದೆ ಯಾವ ತರ ಇರ್ಬೋದು ಅಂತ ಹೇಳಿ, ಸೊ ಅದಕ್ಕೆ ಹೇಳಿದಾಗ ಅದೇ ಯಾವ ತರ ಹೇಳ್ತು ಅಂತ ನೋಡೋಣ. ಅಂಡ್ ಸೊ ಇದ್ರ ಮೇಲೆ ಡಿಸಿಷನ್ ಮಾಡ್ಬೇಕಾಗತ್ತೆ. ಅಂಡ್ ಇದನ್ನ ನೋಡ್ಬಿಟ್ಟು ಯು ಕ್ಯಾನ್ ಟೇಕ್ ಎ ಡಿಸಿಷನ್ ಬೈ ಸಿಟ್ಟಿಂಗ್ ವಿತ್ ಯರ್ ಪೇರೆಂಟ್ಸ್. ಸೊ ಈ ತರ ಇದೆ, ಸೊ ನಾನು ಅದನ್ನ ಫಾರ್ಮ್ ಸೈನ್ಸ್ ಅಲ್ಲಿ ಮಾಡಿದ್ರೆ ಈ ತರ ಆಪರ್ಚುನಿಟೀಸ್ ಇದೆ, ಇದ್ರಲ್ಲಿ ಆಪರ್ಚುನಿಟೀಸ್ ಈ ತರ ಇದೆ ಅಂತ ಮುಂಚೆನೆ ಓದ್ಬಿಟ್ಟು ಸ್ಟಾರ್ಟ್ ಮಾಡ್ಬಿಟ್ರೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ನಾನು ಇಂಜಿನಿಯರಿಂಗ್ ಮಾಡ್ಬೇಕಾ ಅಥವಾ ನಾನು ಫಾರ್ಮ್ ಸೈನ್ಸ್ ನ ಮಾಡ್ಬೇಕಾ, ಅಥವಾ ನಾನು ಫಸ್ಟ್ ಇಯರ್ ಇಂದಾನೆ ಯಾವ್ದಾದ್ರು ಎಕ್ಸಾಮ್ಸ್ ಪ್ರಿಪೇರ್ ಆಗಿ ನನ್ನ ಲೈಫ್ ನ ಸೆಕ್ಯೂರ್ ಮಾಡ್ಕೋಬೇಕಾ ಅಂತ ಹೇಳಿ. ಅಂಡ್ ಫ್ಯಾಮಿಲಿ ಬಿಸ್ನೆಸ್ ರನ್ ಆಗ್ತಿದ್ರೆ ಅಥವಾ ಫ್ಯಾಮಿಲಿನೇ ಯಾವ ತರ ಸಪೋರ್ಟ್ ಇದ್ರೆ ಅದನ್ನ ಯಾವ ತರ ನೀವು ತಗೊಂಡು ಹೋಗ್ಬೇಕಾಗುತ್ತೆ, ಎಲ್ಲದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಬಿಕಾಸ್ ಯಾವುದೋ ಒಂದು ಡಿಗ್ರಿ 4 ವರ್ಷ ಸ್ಪೆಂಡ್ ಮಾಡಿ ಯು ಕಾಂಟ್ ಅಗೇನ್, ನಿಮ್ಗೆ ಮತ್ತೆ 4 ವರ್ಷ ಸಿಗಲ್ಲ, ಅದು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಅಲ್ಲಿ ಏನು ಓದ್ಬೇಕಾಗುತ್ತೆ ಅಂತ ಕರೆಕ್ಟಾಗಿ ಓದ್ಲೇಬೇಕಾಗುತ್ತೆ. ಓದ್ಮೇಲೆ ವಿ ಹ್ಯಾವ್ ಟು ಎಂಟರ್ ದ ಜಾಬ್ ಮಾರ್ಕೆಟ್ ಅಂತನಿದೆ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಡೋಂಟ್ ಸ್ಕಿಪ್ ಎನಿವೇರ್. ಅಂಡ್ ಐ ವಿಲ್ ಬಿ ಗಿವಿಂಗ್ ಮೈ ಓನ್ ಟಿಪ್ಸ್ ಅಂಡ್ ಮೈ ಎಕ್ಸ್ಪೀರಿಯನ್ಸ್ ಅಂಡ್ ಎವ್ರಿಥಿಂಗ್ ಆಸ್ ಮಚ್ as I can as your elder brother ಅಥವಾ ನೋ, ಸೊ ದಟ್ ಐ ಕ್ಯಾನ್ ಹೆಲ್ಪ್ ಯು ಇನ್ ವಿಚ್ ಎವರ್ ವೇ ಪಾಸಿಬಲ್ ಅಂತ ಹೇಳಿ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಯಾರಾದರೂ ಫಸ್ಟಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರ ಎಷ್ಟು ರ್ಯಾಂಕಿಂಗ್ ಬಂದಿದೆ, ನಿಮಗೊಂದು ಪ್ರಾಂಪ್ಟ್ ಬೇಕು ರ್ಯಾಂಕಿಂಗ್ ಮೇಲೆ. ಅಂಡ್ ಆ ಪ್ರಾಂಪ್ಟ್ ನ ಯೂಸ್ ಮಾಡಿ ಏನ ಕೇಳಿ ಯಾವ ತರ ಒಂದು ನಮ್ಮ ಕಾಲೇಜ್ ಲೀಸ್ಟ್ ನ ರೆಡಿ ಮಾಡಿ ಆಪ್ಷನ್ ಎಂಟ್ರಿ ಯಾವ ತರ ಮಿಸ್ ಮಾಡ್ದಂಗೆ ಟು ಗಿವ್ ಯುವರ್ ಬೆಸ್ಟ್ ಶಾಟ್ ಅಂತ ನಾನು ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ಅಲ್ಲಿ ಹೋಗಿ ನೋಡಿ, ಪ್ರಾಂಪ್ಟ್ ಎಲ್ಲ ಅಲ್ಲೇ ಪ್ರೊವೈಡ್ ಮಾಡಿದ್ದೀನಿ. ಅದರಲ್ಲೂ ಇಂಜಿನಿಯರಿಂಗ್ ಅಲ್ಲೇ 2000 ರ್ಯಾಂಕಿಂಗ್ ಬಂದಿರ ಎಷ್ಟು ಬರುತ್ತೆ, ಯಾವ ಕಾಲೇಜ್ ಸಿಗುತ್ತೆ ಅಂತ ಹೇಳಿ, ಅಲ್ಲಿಂದ ಎಕ್ಸೆಲ್ ನ ಯಾವ ತರ ಎತ್ಕೋಬೇಕು ಅಂತ ಹೇಳಿದ್ದೀನಿ. ಯಾಕಂದ್ರೆ ತುಂಬಾ ಜನ 4000 ಇರ್ಬೋದು, 5000 ಇರ್ಬೋದು, ಎಲ್ಲ ದುಡ್ಡು ಕೊಟ್ಟು ದೇ ಆರ್ ಆಲ್ ಡೂಯಿಂಗ್ ಇಟ್. ಸೊ ಸಿನ್ಸ್ ನಮಗೆ ಜೆಮಿನಿ ಪ್ರೋ ಸಬ್ಸ್ಕ್ರಿಪ್ಷನ್ ಫ್ರೀ ಇರೋದ್ರಿಂದ 1.5 ವರ್ಷ ಏನ್ ಕೊಟ್ಟಿದ್ದಾರೆ ಗೂಗಲ್ ಅವರು, ಅದನ್ನ ಯೂಸ್ ಮಾಡ್ಕೊಂಡೆ ನಾನು ಮಾಡಿರೋದು. ಅದನ್ನ ಯಾವ ತರ ಮಾಡ್ಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಅದನ್ನ ಹೋಗಿ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟು ಕಾಂಪ್ಲೆಕ್ಸ್ ಇಂಜಿನಿಯರಿಂಗ್. ಸಿನ್ಸ್ ನಾನು ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ಬಟ್ ನಾನು ಇಂಜಿನಿಯರ್ ಮಾಡಿಲ್ಲ. ಐ ಸ್ಟಡಿಡ್ ಫಾರ್ಮ್ ಸೈನ್ಸ್. ಅಂಡ್ ಫಾರ್ಮ್ ಸೈನ್ಸ್ ಅದರಲ್ಲೂ BSc ಇನ್ ಫಾರೆಸ್ಟ್ರಿನ ಓದಿ 2021 ಪಾಸ್ಟ್ ಔಟ್ ಗ್ರಾಜುಯೇಟ್. ಅದನ್ನ ಓದಿ ಐ ಸ್ಟಾರ್ಟೆಡ್ ವರ್ಕಿಂಗ್ ಆಸ್ ಅನ್ ಇಂಜಿನಿಯರ್. ಅಂಡ್ ಆಸ್ ಆಫ್ ನೌ ವಿತ್ ದ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಐ ಗಾಟ್, ನಾನು ಹೇಳ್ಬೋದು ಯಾವ ತರ ಆಗ್ತಾ ಇದೆ ಏನು
ಅಟ್ಲೀಸ್ಟ್ ಆಸ್ ಮಚ್ ಆಸ್ ಐ ಕ್ಯಾನ್. ಆ್ಯಂಡ್ ಇದರಲ್ಲೂ ಅಷ್ಟೇ ನಿಮ್ಮ ಜೊತೆ ನಿಮ್ಮ ಫ್ಯಾಮಿಲಿ ಅವ್ರು ಯಾರೋ ಓದ್ತಾ ಇದ್ರೆ ಅವ್ರ ಜೊತೆ ನೀವು ಅವ್ರ ಜೊತೆ ಮಾತಾಡಿ ಒಂದು ಏನಂತಾರೆ ಯು ಕ್ಯಾನ್ ಟೇಕ್ ದ ಸಜೆಷನ್ಸ್. ಬಟ್ ಅಂದರೆ ಇವಾಗ ನಾನು ಹುಟ್ಟಿದ ಹಳ್ಳಿಲಿದ್ದಾಗ ಅಂದರೆ ಆ ಥರ ಯಾರು ಇರ್ತಾರೆ ಸ್ಟೂಡೆಂಟ್ಸು ಅವ್ರಿಗೆ ಒಂದು ಸ್ಪಿಯರ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗಿರುತ್ತೆ. ಸೊ ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀನಿ. ಬೇರೆಯವ್ರಿಗೂ ಸಹ ಒಂದು ವಿಷನ್ ಸಿಗುತ್ತೆ. ಇಫ್ ಇನ್ ಕೇಸ್ ಫಾಸ್ಟಾಗಿ ನೋಡ್ಬೇಕಂದ್ರೆ 1.5x ಹಾಕೊಂಡು ನೋಡ್ಬಿಡಿ ಸ್ಪೀಡಾಗಿ. ಸೊ ವಿಲ್ ಗೆಟ್ ಮೋರ್ ಅಂಡ್ ಮೋರ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀನಿ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟಿಗೆ ಬಂದ್ಬಿಟ್ಟು ಇಂಜಿನಿಯರಿಂಗ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಮ್ಮ ವರ್ಲ್ಡ್ನ ಮೂವ್ ಮಾಡೋದ್ರಲ್ಲಿ. ಆ್ಯಂಡ್ ಇದೇ ನಮ್ಮ ಇಂಜಿನಿಯರಿಂಗ್ ಅವರೇ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿರೋರೆ. ಸೊ ಇವಾಗ ಏನು ಕಲಿತಾ ಇದೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಸೊ ಇದನ್ನ ಕಂಡುಹಿಡಿದು ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇಟ್ ಹಸ್ ಸ್ಟಾರ್ಟೆಡ್ ಬೂಮಿಂಗ್ ಫ್ರಮ್ 2021 ಅಥವಾ 2020 ಇಂದ ಸ್ಟಾರ್ಟ್ ಆಯಿತು. ಸೊ ಇದೇ ಇನ್ನು 5 ವರ್ಷಕ್ಕೆ ನಮ್ಮ ಗೂಗಲ್ ಅಲ್ಲಿ ಯಾರೋ ಡೀಪ್ ಮೈಂಡ್ ರಿಸರ್ಚ್ ಅಲ್ಲಿ ವರ್ಕ್ ಮಾಡ್ತಾ ಇರೋರು ಹೇಳ್ತಾ ಇದ್ದಾರೆ, ಇನ್ನು 5 ವರ್ಷಕ್ಕೆ ನಾವು ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಅಂತ ನಾವು ಕಂಡುಹಿಡಿತೀವಿ. ಸೊ ಅದು ಬರುತ್ತೆ. ಸೊ ಇದು ಏನಂತ ಹೇಳಿದ್ರೆ ಹೇಗೆ ನಾವು ಒಂದು ಮಷೀನಿಗೆ ನಾವು ಫೀಡ್ ಮಾಡಿದ್ವಿ. ಸೊ ಈ ಥರ ಆದರೆ ಈ ಥರ ಇದು ಅಂತ ಹೇಳ್ಬೇಕು, ನೀನು ಎಷ್ಟೆಲ್ಲ ಅರ್ಥ ಮಾಡ್ಕೊಂಡು ಹೇಳ್ಬೇಕು, ಯಾವುದು ಪರ್ಸನ್ ಏನು ಕೇಳ್ತಾ ಇದ್ದಾನೆ ಅದನ್ನೆಲ್ಲ ಕರೆಕ್ಟ್ ರೆಸ್ಪಾನ್ಸ್ ಮಾಡಬೇಕು ಅಂತ ನಾವು ಫೀಡ್ ಮಾಡಿದ್ವಿ. ಬಟ್ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಅಂದರೆ ಮಷೀನ್ ನಾವು ಹೇಳೋದೇ ಬೇಡ. ಸೊ ಮಷೀನ್ ವಿಲ್ ಡೂ ಎವ್ರಿಥಿಂಗ್ ಆಟೋನಮಸ್ಲಿ ಅನ್ನೋ ಥರ ಆಟೋನಮಸ್ ಆಗಿ ಎಲ್ಲವನ್ನ ಮಾಡುತ್ತೆ. ಆ್ಯಂಡ್ ಸೊ ನಮ್ಮ ಹ್ಯೂಮನ್ ಇಂಟರ್ವೆನ್ಷನ್ ರಿಕ್ವೈರ್ಡ್ ಇರಲ್ಲ ಅಂತ ಹೇಳ್ತಾರೆ. ಸೊ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಇನ್ ಸಮಥಿಂಗ್ ಅದು ಬಂದರೆ ಲಾಟ್ ಆಫ್ ಥಿಂಗ್ಸ್ ವಿಲ್ ಆಟೋಮೇಟ್ ಅಂತ ತುಂಬ ಜನ ಹೇಳ್ತಾರೆ. ಸೊ ಇದು ಒಂದು ಥಿಂಗ್ಸ್ ಹ್ಯಾಪನಿಂಗ್ ಆಯ್ತಾ. ಸೊ ನಾವು ಇಂಜಿನಿಯರಿಂಗ್ ಅಂದರೆ ಇವಾಗ ಸೊ ಮುಂಚೆ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಲೆಟ್ಸ್ ಸೇ ಒಂದು ಕಂಪ್ನಿ ಇರುತ್ತೆ. ಕಂಪ್ನಿಯಲ್ಲಿ ನಮಗೆ ಲಾಜಿಸ್ಟಿಕ್ಸ್ನ ಮೇಂಟೈನ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಸೊ ಲಾಜಿಸ್ಟಿಕ್ಸ್ ಅಂದರೆ ಏನೋ ಒಂದು ಸ್ಟೋರೇಜ್ ಮಾಡ್ತಾ ಇರ್ತಾರೆ ಆ್ಯಂಡ್ ಸ್ಟೋರೇಜ್ ಮಾಡಿ ಕಳಿಸ್ತಾ ಇರ್ತಾರೆ. ಸೊ ಅಲ್ಲಿ ಮೈಂಟೈನ್ ಮಾಡೋಕ್ಕೆ ಫಸ್ಟು ಬುಕ್ಸಲ್ಲಿ ಎಲ್ಲ ರೆಕಾರ್ಡ್ನ ಬರಿತಾ ಇದ್ರು. ಸೊ ನೆಕ್ಸ್ಟು ಬುಕ್ಸಲ್ಲಿ ರೆಕಾರ್ಡ್ ಮಾಡೋದನ್ನ ಬಿಟ್ಟು ಒಂದು ಎಕ್ಸೆಲ್ಲಿಗೆ ಬರ್ತಾರೆ. ಎಕ್ಸೆಲಿಗೆ ಬಂದು ಅಲ್ಲಿಂದ ಅದು ಓವರ್ವ್ಯೂ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಒಂದು ಇಂಜಿನಿಯರಿಂಗ್ ಯಾವ ಥರ ಒಂದು ಫೀಲ್ಡಲ್ಲಿ ಯಾವ ಥರ ಆಗುತ್ತೆ, ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಟೆಕ್ ಬಂದರೆ ಅಲ್ಲಿ ಅಂತ ಹೇಳಿ. ಸೊ ಎಕ್ಸೆಲಲ್ಲೆಲ್ಲ ರೆಕಾರ್ಡ್ಸ್ ಮೇಂಟೈನ್ ಮಾಡ್ತಾರೆ. ಸೊ ಎಕ್ಸೆಲಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿ ಸೀಕ್ವೆಲ್ ಅಂತ ಬರ್ತಾರೆ. ಸೀಕ್ವೆಲ್ ಅನ್ನೋದು ಒಂದು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮು. ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನು ಬರುತ್ತೆ, ಸೊ ಅಲ್ಲಿ ಬರತಕ್ಕಂಥದ್ದು. ಸೊ ಅಲ್ಲಿ ಬಂದಮೇಲೆ ಸೊ ನೆಕ್ಸ್ಟ್ ನಾವು ಇದಕ್ಕೆ ಒಂದು ಬ್ಯಾಕ್ ಎಂಡ್ನ ಕ್ರಿಯೇಟ್ ಮಾಡೋಣ ಅಥವಾ ಫ್ರಂಟ್ ಎಂಡ್ ವ್ಯೂನ ಕ್ರಿಯೇಟ್ ಮಾಡೋಣ ಅಂತ ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಆದಮೇಲೆ ಫ್ರಂಟ್ ಎಂಡಿಗೆ ನಾವು ಬ್ಯಾಕ್ ಎಂಡ್ ಅಂತ ಒಂದು ಬರುತ್ತೆ, ಅದನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ನಾನು ಇವಾಗ ಏನು ಸ್ಕ್ರೀನ್ ಬರಿತಾ ಇದ್ದೀನಲ್ಲ, ಈ ಸ್ಕ್ರೀನು ವರ್ಕ್ ಆಗ್ತಿರೋದು ಒಂದು ಕೋಡ್ ಬ್ಯಾಕ್ ಎಂಡಲ್ಲಿ ಬರೆದಿರ್ತಾರೆ, ಒಂದು ಕೋಡ್ ರನ್ ಆಗ್ತಾ ಇರುತ್ತೆ. ಸೊ ಅದರಿಂದ ವರ್ಕ್ ಆಗ್ತಾ ಇರೋದು ಇಂಥ ವಿಷಯ ಆಗಿರುತ್ತೆ. ಸೊ ಎಲ್ಲದಕ್ಕೂ ಒಂದು ಕೋಡ್ನ ಬರೆಯೋಣ, ಎಲ್ಲದನ್ನು ಆ ಥರ ವರ್ಕ್ ಆಗುತ್ತೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಸೊ ಒಂದು ಕೋಡ್ ರನ್ ಆಗಬೇಕಂದ್ರೆ ಅದರಲ್ಲಿ ಅಡ್ಮಿನ್ ಟೀಮ್ ಇರುತ್ತೆ, ಅದರಲ್ಲಿ ಬ್ಯಾಕ್ ಎಂಡ್ ಟೀಮ್ ಇರುತ್ತೆ, ಅದರಲ್ಲಿ ಫ್ರಂಟ್ ಎಂಡ್ ಟೀಮ್ ಇರುತ್ತೆ, ಆ್ಯಂಡ್ ಅದರದ್ದೇ ಆದಂಥ ಒಂದು ಆರ್ಕಿಟೆಕ್ಚರ್ ಟೀಮ್ ಇರುತ್ತೆ. ಸೊ ಎಲ್ಲದೂ ಅದೇ ಥರ ಒಂದು ಕೋಡ್ ಡಿಪೆಂಡ್ ಆಗಿ ರನ್ ಆಗಬೇಕು ಅಂದರೆ ಇಷ್ಟು ಜನರ ಅವಲಂಬತೆ ಇರುತ್ತೆ. ಸೊ ಇಷ್ಟು ಜನ ಡಿಪೆಂಡೆನ್ಸಿ ಇರೋದ್ರಿಂದ ಸೊ ನಮಗೆ ಅಷ್ಟು ಜಾಬ್ಸ್ ಕ್ರಿಯೇಟ್ ಆಗ್ತಾ ಹೋಗ್ತು. ಸೊ ಇವಾಗ ಯಾರನ್ನೇ ತಗೊಳ್ಳಿ, ಸೊ ನಿಮ್ಮ ಹತ್ರ ಇರೋ ಒಂದು ಜಾಬ್ ಅಂದರೆ ಏನೋ ಒಂದು ಬಿಸ್ನೆಸ್ ನಡೆಸ್ಕೊಂಡು ಹೋಗ್ತಾ ಇರ್ತೀರ ಅಂದರೆ ಸೊ ನೋಬಡಿ ವಿಲ್ ಲೈಕ್ ಟು ಕ್ಯಾರಿ ಔಟ್ ದರ್ ಬಿಸ್ನೆಸ್ ಯೂಸಿಂಗ್ ಬುಕ್ಸ್ ಮತ್ತು ಪೆನ್ನು ಪೇಪರಲ್ಲಿ ಯಾರೂ ಇಷ್ಟಪಡಲ್ಲ. ಸೊ ಎವ್ರಿ ಒನ್ ವಾಂಟ್ಸ್ ಟು ಹ್ಯಾವ್ ದೇರ್ ಓನ್, ಅಂದರೆ ಒಂದು ವೆಬ್ಸೈಟ್ ಇರಬೇಕು ಅಥವಾ ಒಂದು UI ಇರಬೇಕು, ಒಂದು ಆ್ಯಪ್ ಇರಬೇಕು ಅಂತ ಇಷ್ಟಪಡ್ತಾರೆ. ಆ್ಯಂಡ್ ಇದೆಲ್ಲ ರನ್ ಆಗೋದು ನಮ್ಮ ಕೋಡಿಂದ. ಕೋಡ್ ಒಂದು ರನ್ ಆಗಬೇಕು ಅಂದರೆ ಅದರಲ್ಲಿ ತುಂಬ ಜನ ಬರ್ತಾರೆ. ಸೊ ಅದನ್ನು ಹೇಳ್ತೀನಿ ಯಾವ ಥರ ಒಂದು ಪ್ರಾಡಕ್ಟ್ ಟೀಮು ಮತ್ತು ಒಂದು ಟೆಕ್ ಟೀಮ್ ಎಲ್ಲ ಯಾವ ಥರ ಇಂಟಿಗ್ರೇಟ್ ಆಗಿ ವರ್ಕ್ ಮಾಡ್ತಾರೆ ಆ್ಯಂಡ್ ವಾಟ್ ಈಸ್ ಇಂಜಿನಿಯರಿಂಗ್ ಈಸ್ ಆಲ್ ಅಬೌಟ್ ಅನ್ನೋ ಥರ ಒಂದು ಎಕ್ಸ್ಪೀರಿಯನ್ಸ್ನ ಕೊಡ್ತೀನಿ ನಿಮಗೆ. ಸೊ ಇಲ್ಲಿ ನಮಗೆ ಇವಾಗ ಒಂದು ಕೋಡ್ ರನ್ ಆಗೋಕ್ಕೆ ಇಷ್ಟೊಂದು ಜನ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಇಟ್ ಈಸ್ ಬೇಸಿಕಲಿ ವಾಟ್ ಎವರ್ ಯು ಸಿ ಆನ್ ದ ಸ್ಕ್ರೀನ್, ಆಯಿತಾ. ಸೊ ಇಟ್ ಈಸ್ ಡನ್, ಅದ್ರ ಹಿಂದೆ ಇಂಜಿನಿಯರ್ಸ್ ಇರ್ತಾರೆ, ವಾಟ್ ಎವರ್ ಯು ಸಿ. ಆ್ಯಂಡ್ ಇದರಲ್ಲಿ ಬರೀ ಇಂಜಿನಿಯರ್ಸ್ ಅಂದರೆ ಸಾಫ್ಟ್ವೇರ್ ಅಂತಲೇ ಹೇಳ್ತಾ ಇಲ್ಲ, ಅಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಬರ್ತಾ ಇರೋದೆ, ಅದು ಅವ್ರದ್ದೇ ಒಂದು ಫೀಲ್ಡ್. ಮತ್ತು ಸಿನ್ಸ್ ಐ ಡೋಂಟ್ ನೋ ಮಚ್ ಅಬೌಟ್ ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಿಕಲ್ ಅಥವಾ ಬೇರೆ ಒಂದು ಬ್ರಾಂಚಸ್ ಏನಿದೆ ಅದ್ರಲ್ಲಿ ನಂಗೆ ಗೊತ್ತಿಲ್ಲ. ಬಟ್ ಸಿನ್ಸ್ ಐ ಆಮ್ ಮೋರ್ ನೋ ಅಬೌಟ್ ಟೆಕ್ ಆಸ್ ಆಫ್ ನೌ, ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡ್ತೀನಿ. ಅದೇ ಥರ ಇದರಲ್ಲೂ ಒಂದು ಮೆಕ್ಯಾನಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು. ನೀವು ಡ್ಯಾಮ್ ತೊಗೊಳ್ಳಿ, ಅದನ್ನ ಯಾವ ಥರ ಡಿಸೈನ್ ಮಾಡಬೇಕು ಅದು ಮಾಡಬೇಕು, ಅಲ್ಲಿ ಸಿವಿಲ್ ಇಂಜಿನಿಯರ್ಸ್ ಬರ್ತಾರೆ ಆ್ಯಂಡ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಇಲ್ಲಿ ಬರ್ತಾರೆ. ಸೊ ಅವ್ರವ್ರದ್ದೇ ಸ್ಪಿಯರಲ್ಲಿ ಅವ್ರವ್ರದ್ದೇ ಆದಂಥ ಒಂದು ಥಿಂಗ್ಸ್ ಯಾವ ಥರ ವರ್ಕ್ ಆಗುತ್ತೆ, ಆ ಥಿಂಗ್ಸ್ ವರ್ಕ್ ಆಗೋಕ್ಕೆ ಏನೇನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ ಅದನ್ನೆಲ್ಲ ಆಲ್ಟರ್ ಮಾಡಿ ಅದನ್ನೆಲ್ಲ ಡಿಸೈಡ್ ಮಾಡಿ ಮಾಡುವಂಥದ್ದೇ ಒಂದು ಇಂಜಿನಿಯರಿಂಗ್ ಆಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟು ಇದು ಯಾಕೆ ಬೇಕು ಆದರೆ ಸೊ ಇಟ್ ಈಸ್ ರಿಕ್ವೈರ್ಡ್ ಟು ನಾವು ಮೂವ್ ದ ವರ್ಲ್ಡ್ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ. ಬಿಕಾಸ್
anything that you see on the world is all with the tech now. And anything that you see on the internet ಅಥವಾ ಎನಿಥಿಂಗ್ ಅಂದ್ರೆ ಒಂದು ಇದೊಂದು ಡಿಸೈನ್ ಮಾಡ್ಬೇಕಂದ್ರೆ ಈ ಪೆನ್ ಅನ್ನ ಡಿಸೈನ್ ಮಾಡ್ಬೇಕಂದ್ರೂ ದೇರ್ ಶುಡ್ ಬಿ ಸಮ್ ಬ್ರೈನ್ ಬಿಹೈಂಡ್ ಇಟ್ ಟು ಮೇಕ್ ಇಟ್ ವರ್ಕ್. ಸೊ ವೆನ್ ಐ ಡೂ ದಿಸ್ ಅಂಡ್ ಬ್ಲೂಟೂತ್ ಕನೆಕ್ಷನ್ ಇರ್ಬೋದು, ಸೊ ಎವ್ರಿಥಿಂಗ್ ಆಸ್ ಹಾರ್ಡ್ವೇರ್ ಇರ್ಬೋದು, ಸಾಫ್ಟ್ವೇರ್ ಇರ್ಬೋದು, ಎಲ್ಲದೂ ಅದೇ ತರ ಅದರದೇ ಆದ ಒಂದು ಇಟ್ ಹ್ಯಾಸ್ ಇಟ್ಸ್ ಓನ್ ಇಂಪಾರ್ಟೆನ್ಸ್ ಆಫ್ ಕ್ರಿಯೇಟಿಂಗ್ ಅಂಡ್ ಡಿಸೈನಿಂಗ್ ಸ್ಟಫ್ ಅಂಡ್ ಮೇಕ್ ಇಟ್ ವರ್ಕ್ ಇನ್ ಅ ವೇ ವಿ ಆಲ್ವೇಸ್ ವಾಂಟೆಡ್. ಅಂಡ್ ನಾನು ಆಗ್ಲೇ ಹೇಳ್ದಂಗೆ ನಿಮ್ಮ ಫ್ಯಾಮಿಲಿ ಯಾರಾದ್ರೂ US ಅಥವಾ ಬೇರೆ ಕಡೆ ಒಂದು ದೊಡ್ಡ ಜಾಬ್ಸ್ ಅಲ್ಲಿ ಇದ್ರೆ, ಫ್ರಮ್ ದೇರ್ ಅರ್ನಿಂಗ್, ಸಮ್ ಆರ್ ಅರ್ನಿಂಗ್ ಇನ್ ಲ್ಯಾಕ್ಸ್, ಸಮ್ ಆರ್ ಅರ್ನಿಂಗ್ ಇನ್ ಕ್ರೋಸ್, ಅಂಡ್ ತುಂಬಾ ಸ್ಯಾಲರಿಯನ್ನ ಗಳಿಸ್ಕೊಂಡು ಬಂದಿದ್ದಾರೆ. ಸೊ ದಟ್ಸ್ ಹೌ ಇಟ್ ವಾಸ್ ನೌ ಅಂಡ್ ನೌ ಆಲ್ಸೋ ಇಟ್ ಇಸ್ ದೇರ್. ಅಂಡ್ ಇದರಲ್ಲಿ ಆಸ್ ಆಫ್ ನೌ ಅಂತ ಹೇಳಿದ್ರೆ 20 ಜನ ಮಾಡೋದ ಕೆಲಸನ ಒಂದು ಅಂದ್ರೆ 5ರಿಂದ 10 ಚೆನ್ನಾಗಿ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ವಿತ್ ಯೂಸಿಂಗ್ AI ಯೂಸ್ ಮಾಡ್ಕೊಂಡು ಮಾಡಿ ಅಂತ ಹೇಳ್ತಾರೆ. ಅಂಡ್ ದಟ್ಸ್ ದ ಜಾಬ್ ಮಾರ್ಕೆಟ್ ಈಸ್ ಎವಾಲ್ವ್ ಆಗ್ತಾ ಇದೆ, ಜಾಬ್ ಮಾರ್ಕೆಟ್. ಅಂಡ್ ಸ್ಯಾಲರೀಸ್ ಆಲ್ಸೋ ಇವಾಗ ಎಂಟ್ರಿ ಲೆವೆಲ್ ಅಲ್ಲಿ ಮುಂಚೆ ನಾನೊಬ್ರು ಎಕ್ಸ್ಪರ್ಟ್ ಹತ್ರ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಎಂಟ್ರಿ ಲೆವೆಲ್ ಅಲ್ಲಿ ನಾನು ಹೋಗ್ಬೇಕಾದ್ರೆ 10,000 ಇತ್ತು, ಆಮೇಲೆ ಅದು 30,000 ಇತ್ತು. ಸೊ ಇಟ್ ಈಸ್ ಕಮಿಂಗ್ ಕ್ಲೋಸ್ ಟು 50,000 ನಾವು. ಅಂದ್ರೆ ಇಫ್ ಯು ಆರ್ ಅಂದ್ರೆ ಒಳ್ಳೆ ಕಾಲೇಜಲ್ಲಿ ಓದಿದ್ರೆ, ಗುಡ್ ಕಾಲೇಜಲ್ಲಿ ಓದಿದ್ರೆ, ಅಂಡ್ ದಟ್ಸ್ ಹೌ ಇಟ್ ಇಸ್ ಚೇಂಜಿಂಗ್ ನೌ ದ ಸ್ಪಿಯರ್ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ ಇವಾಗ ಮುಂದೆನೂ ಅಷ್ಟೇನೆ, ಒಂದು ಒಳ್ಳೆ ಕಾಲೇಜ್ ಅಂದ್ರೆ ಟಾಪ್ ಕಾಲೇಜಲ್ಲಿ ಓದಿದ್ರೆ ಇಟ್ ಕ್ಯಾನ್ ಗೋ ಅಪ್ ಟು 1 lakh ಇಫ್ ಯು ಆರ್ ರಿಯಲಿ ಗುಡ್ ಸ್ಟೂಡೆಂಟ್, ವರ್ಕ್ಡ್ ಇನ್ ವೆರಿ ಗುಡ್ ಅಂದ್ರೆ ಸ್ಟಡಿ ಇನ್ ವೆರಿ ಗುಡ್ ಕಾಲೇಜ್ ಅಂತ ಹೇಳಿದ್ರೆ. ಅಂಡ್ ಇಫ್ ಯು ಹವ್ ಗಾಟ್ ದಟ್ ರಿಕ್ವೈರ್ಡ್ ಅಮೌಂಟ್ ಆಫ್ ಲರ್ನಿಂಗ್ ಇದ್ರೆ, ಸೊ ದೆನ್ ಯು ವಿಲ್ ಬಿ ದ ಗಾಯ್ ಹೂ ಇಸ್ ಇನ್ ಡಿಮ್ಯಾಂಡ್ ಅಂಡ್ ದೇ ಆರ್ ಗೋಯಿಂಗ್ ಟು ಹ್ಯಾವ್ ಯು ದೇರ್. ಸೊ ಈ ತರ ಒಂದು ಥಿಂಗ್ಸ್ ಇದೆ ಅಂಡ್ ಮಾರ್ಕೆಟ್ ಈ ತರ ನಡೀತಾ ಇದೆ. ಅಂಡ್ ಈ 20 ಜನದಿಂದ 5ರಿಂದ 8 ಜನ ಏನ್ ಬಂದಿದ್ದಾರೆ, ಅಂಡ್ ಇಟ್ ಕ್ಯಾನ್ ರೆಡ್ಯೂಸ್ ಅಂತಾನೆ ಹೇಳ್ಬೋದು. ಅಂಡ್ ಟು ಬಿ ವೆರಿ ಹಾನೆಸ್ಟ್, ನೋಬಡಿ ನೋಸ್ ಹೌ ದ ಟೆಕ್ ಈಸ್ ಗೋಯಿಂಗ್ ಟು ಪರ್ಫಾರ್ಮ್ ಇನ್ ದ 5 years or so. ಅಂಡ್ ಅಂದ್ರೆ ಏನಿಲ್ಲ, ಅಪ್ಸ್ಕಿಲ್ ಆಗ್ತಾ ಹೋಗ್ತಾ ಇರಬೇಕು. ಒಂದನ್ನ ಕರೆಕ್ಟಾಗಿ ಕಲಿತು ಅದರಿಂದ ನೆಕ್ಸ್ಟ್ ನಾವು ಅಪ್ಸ್ಕಿಲ್ ಆಗ್ತಾನೆ ಹೋಗ್ತಾ ಇರಬೇಕು. ಅಂಡ್ ಇಫ್ ಯು ಆರ್ ಪ್ಲಾನಿಂಗ್ ಟು ಕಮ್ ಟು ಇಂಜಿನಿಯರಿಂಗ್, ಬಿ ರೆಡಿ. ಅಂಡ್ ಇಟ್ಸ್ ನೆವರ್ ಎಂಡಿಂಗ್ ಪ್ರೊಸೆಸ್. ಯು ಶುಡ್ ಬಿ ಅಪ್ಸ್ಕಿಲಿಂಗ್ ಫಾರ್ ಎವರ್ ಅನ್ನೋ ಥರ ಆಗ್ಬಿಟ್ಟಿದೆ ಇವಾಗ. ಇಫ್ ಯು ವಾಂಟ್ ಟು ಸರ್ವೈವ್, ಇಫ್ ಯು ಆಸ್ಕ್ ಎನಿ ಒನ್, ಯಾರೇ ಇಂಜಿನಿಯರ್ ನಿಮ್ಮ ಮನೇಲಿ ಇದ್ರು ಸಹ ಅವ್ರು ಇದನ್ನೇ ಹೇಳ್ತಾರೆ ನನ್ನ ಪ್ರಕಾರ. ಅಂಡ್ ಪ್ಲೀಸ್ ಗೆಟ್ ಕ್ಲಾರಿಟಿ ಆನ್ ದಿಸ್ ಅಂಡ್ ಸಿಟ್ ವಿತ್ ದ ಪೇರೆಂಟ್ಸ್. ಯಾವ ಥರ ಇದೆ, ಯಾವ ಥರ ಕಂಡೀಷನ್ಸ್ ಇದೆ ಇವಾಗ, ಸೊ ಮುಂದೆ ಏನಾಗ್ಬೋದು ಅನ್ನೋ ಥರ ಎಲ್ಲ ಈ ಥರ ಒಂದು ಕ್ಲಾರಿಟಿ ಇಟ್ಕೊಂಡು ಮಾತಾಡ್ಬಿಟ್ರೆ, ಇಫ್ ಯು ಆರ್ ಟೋಟಲಿ ರೆಡಿ ಮೆಂಟಲಿ, ನೀವು ಅದ್ರ ಪ್ರಕಾರ ಪ್ರಿಪೇರ್ ಆಗಿ ಸ್ಟಾರ್ಟ್ ಆಗ್ತೀರಾ. ಅದ್ರ ಪ್ರಕಾರ ಪ್ರಿಪೇರ್ ಆದಾಗ ನೀವು ಒಂದು ಜಾಬ್ ಮಾರ್ಕೆಟಿಗೆ ಎಂಟರ್ ಆದಾಗ ಈ ಥರ ಒಂದು ಪ್ರೆಷರ್ಗಳಿರಲ್ಲ. ಸೊ ದಟ್ಸ್ ವಾಟ್ ವಿಚ್ ಐ ವಾಂಟ್ ಟು ಸೇ. ಅಂಡ್ ಲೆಟ್ಸ್ ನೀವು 4 ವರ್ಷ ಇಂಜಿನಿಯರಿಂಗ್ ಏನು ಓದ್ತೀರಾ, ನೀವು ಇಂಜಿನಿಯರಿಂಗ್ ಓದ್ಬಿಟ್ಟು BTech ಮಾಡಿ MTech ಸಹ ಮಾಡ್ಬೋದು. ಅಂಡ್ MTechನ ನೀವು ನಿಮ್ಮ ಒಂದು ಸ್ಪಿಯರಲ್ಲಿ ಮಾಡಿ ನೆಕ್ಸ್ಟ್ ಯು ಕ್ಯಾನ್ ಎಂಟರ್ ಜಾಬ್ ಮಾರ್ಕೆಟ್, ಅಥವಾ ನೀವು BTech ಮಾಡಿನೇ ಸಹ ನೀವು ಜಾಬ್ ಮಾರ್ಕೆಟ್ನ ಎಂಟರ್ ಮಾಡ್ಬೋದು. ಅಂಡ್ ಸೊ BTech ಅಲ್ಲಿ ಯೂಶಲಿ ನಾನು ನನ್ನ ಫ್ರೆಂಡ್ಸ್ ಹತ್ರ ಕೇಳಿರೋ ಪ್ರಕಾರ ಫಸ್ಟ್ ಇಯರ್ ಅಲ್ಲಿ ಎಲ್ಲರೂ ಒಂದೇ ಹತ್ರ ಕುತ್ಕೊಂಡು ಓದ್ತೀರಾ, ಎಲ್ಲರಿಗೂ ಒಂದೇ ಥರ ಆಲ್ಮೋಸ್ಟ್ ಇರುತ್ತೆ. ಸೊ ನೆಕ್ಸ್ಟ್ ನಿಮಗೆ ಸೆಕೆಂಡ್ ಇಯರಿಂದ ಬ್ರಾಂಚ್ ಎಂಟ್ರಿ ಆಗ್ತಾ ಹೋಗುತ್ತೆ. ಅಂಡ್ ಬ್ರಾಂಚ್ ಎಂಟ್ರಿ ಆದಮೇಲೆ ಇವಾಗ ಗೋಯಿಂಗ್ ಟು ಲರ್ನ್ ದಟ್ ಸ್ಪೆಷಲೈಸೇಷನ್. ನನ್ನ ಪ್ರಕಾರ ಇವಾಗ ಸೊ CS ಆದರೆ CS ಅಂದರೆ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳ್ತೀವಿ. ಕಂಪ್ಯೂಟರ್ ಸೈನ್ಸ್ ಆದರೆ ನೀವು ಸೆಕೆಂಡ್ ಇಯರಲ್ಲಿ ಫಂಡಮೆಂಟಲ್ಸ್ ಅನ್ನ ಕಲ್ತ್ಕೊಂಡು ಮಿಷಿನ್ ವರ್ಕ್ಸ್ ಅಂಡ್ C++ ಅದೆಲ್ಲ ಕಲ್ತ್ಕೊಂಡು ಸ್ಟಾರ್ಟ್ ಮಾಡಿ, ಆ ಥರ ಲ್ಯಾಂಗ್ವೇಜಸ್ ಅಂದರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗಳೆಲ್ಲ ಏನು ಬರ್ತದೆ ನೆಕ್ಸ್ಟ್, ಮಷಿನ್ ಲ್ಯಾಂಗ್ವೇಜಸ್ಸು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸು ಎಲ್ಲವನ್ನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆ್ಯಂಡ್ ಯು ಸ್ಟಾರ್ಟೆಡ್ ಲರ್ನಿಂಗ್ ಥಿಂಗ್ಸ್ ಫ್ರಮ್ ದೇರ್. ಅಲ್ಲಿಂದ ಸ್ಟಾರ್ಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಇನ್ ಡೆಪ್ತ್ ಹೋಗಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಯಾವ ಥರ ವರ್ಕ್ ಆಗುತ್ತೆ, ಏನಾಗುತ್ತೆ ಅದರೆಲ್ಲ ಓದಕ್ಕೆ ಸ್ಟಾರ್ಟ್ ಮಾಡಿ. ಹೌ ಸಾಫ್ಟ್ವೇರ್ ವರ್ಕ್ಸ್ ಆ್ಯಂಡ್ ಅಲ್ಲಿ ಡೇಟಾಬೇಸ್ ಹೆಂಗಿರುತ್ತೆ, ಆಮೇಲೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಯಾವ ಥರ ಬಿಲ್ಡ್ ಆಗುತ್ತೆ, ಆ್ಯಂಡ್ ಸರ್ವರ್ಸ್ ಬಗ್ಗೆ ಕಲಿತೀರಾ. ಆ್ಯಂಡ್ ಒಳಗಡೆ ಎಲ್ಲ ಯಾವ ಥರ ಇನ್ಫಾರ್ಮೇಷನ್ ಇರುತ್ತೆ, ಇನ್ ಡೆಪ್ತ್ ಆಗಿ ಹೋಗ್ತೀರಾ ಅದರೊಳಗೆ. ಇವಾಗ ಯಾವ SPR ಆದರೂ, ಸೊ ಇದು ನಾನು CSC ಹೇಳಿದೆ. ಇವಾಗ AI ಮತ್ತು ML ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷಿನ್ ಲರ್ನಿಂಗ್ ಏನು ಬೂಮಲ್ಲಿದೆ, ಸೊ ಇಲ್ಲಾದರೂ ಅಷ್ಟೇ ಇಲ್ಲಿ ಮಷಿನ್ಸ್ ಯಾವ ಥರ ಪ್ರೆಡಿಕ್ಟ್ ಮಾಡ್ತಾರೆ, ಇದರಲ್ಲೆಲ್ಲ ಮಾಡೆಲ್ಸ್ ಇರ್ಬೋದು, ಮಷಿನ್ಸ್ನ ಯಾವ ಥರ ಟ್ರೈನ್ ಮಾಡೋದಿರ್ಬೋದು, ಅದ್ರ ಬಗ್ಗೆ ಆಯಿತು. ಅದಾದಮೇಲೆ ಆಲ್ಗೋರಿಥಮ್ಸ್ ಬಗ್ಗೆ ಆಗಿರ್ಬೋದು. ಆ್ಯಂಡ್ ಮತ್ತಿನ್ನೇನು ಬರುತ್ತೆ, ಆ ಥರ ಒಂದು ಮಷಿನ್ ಯಾವ ಥರ ವರ್ಕ್ ಮಾಡುತ್ತೆ ಅದ್ರ ಬಗ್ಗೆ ಎಲ್ಲ ಕಲಿತಾ ಹೋಗ್ತೀರಾ. ಆ್ಯಂಡ್ ಡೇಟಾ ಸೈನ್ಸ್ ಆದರೆ ಡೇಟಾ ಬಗ್ಗೆ ಕಲಿಯಕ್ಕೆ ಹೋಗ್ತೀರಾ. ಇದರೊಳಗೆ ಒಳಗಡೆ ಡೆಪ್ತ್ ಆಗಿ ತುಂಬ ಇರುತ್ತೆ ಇದ್ರ ಬಗ್ಗೆ ಕಲಿಯೋಕ್ಕೆ. ಡೇಟಾ ಕ್ಲೀನಪ್ ಇರ್ಬೋದು, ಡೇಟಾ ಯಾವ ಥರ ವಿಜುವಲೈಸ್ ಮಾಡಬೇಕು, ಡೇಟಾ ಯಾವ ಥರ ರೆಡಿ ಇಟ್ಕೊಂಡಿರಬೇಕು ಟು ಫೀಡ್ ಇಟ್ ಇಂಟು ಮಷಿನ್ಸ್. ಸೊ ಈ ಥರ ಒಂದು ಡೆಪ್ತ್ ಆಗಿ ಕಲಿತಾ ಹೋಗ್ತೀರಾ. ಆ್ಯಂಡ್ ಇದ್ರ ಜೊತೆ ನಿಮಗೆ ಲ್ಯಾಬ್ಸ್ ಇರ್ಬೋದು, ಆ್ಯಂಡ್ ಇಂಡಸ್ಟ್ರಿಯಲ್ ವಿಸಿಟ್ಸ್ ಇರ್ಬೋದು, ಆ್ಯಂಡ್
ವಾಟ್ ಎವರ್ ಸ್ಪಿಯರ್ ಯುವರ್ ಇನ್ ಅದ್ರ ಮೇಲೆ ನಿಮಗೆ ನೀವು ಟ್ರೈನ್ ಆಗ್ತಾ ಹೋಗ್ತಾ ಇರ್ತೀರ. ಸೊ ದಟ್ ನಿಮಗೆ ಒಳಗಡೆ ಇನ್ ಡೆಪ್ತ್ ನಾಲೆಡ್ಜ್ ಬರ್ತಾ ಇರುತ್ತೆ. ಅದ್ರ ಜೊತೆಗೆ ನೀವು ಎಕ್ಸ್ಟರ್ನಲ್ ಲರ್ನಿಂಗ್ನ ಮಾಡ್ಕೊಂಡು ಹೋಗ್ತಾ ಇದ್ರೆ ಯು ಆರ್ ರಿಯಲಿ ಗೋಯಿಂಗ್ ಟು ಬಿ ಇನ್ ಅ ವೆರಿ ಗುಡ್ ಸ್ಪೇಸ್ ಅಂತಾನೆ ಹೇಳ್ತಾರೆ. ಸೊ ದಿಸ್ ವಾಟ್ ಈಸ್ ಇಂಜಿನಿಯರಿಂಗ್ ಅಲ್ಲಿ. ಸೊ ಯು ಜಸ್ಟ್ ಸ್ಟಾರ್ಟ್ ವಿತ್ ದ ಬಿಗಿನಿಂಗ್ ಫ್ರಮ್ ದೇರ್. ಯಾವ ತರ ಇರ್ಬೋದು ಡೊಮೈನ್ಸ್ ಅಂತ ಅಂದ್ರೆ ಎಲ್ಲರೂ ಜೊತೆಗೆ ಕಲಿತಾ ನೆಕ್ಸ್ಟ್ ಯು ಗೋ ಇನ್ ಡೆಪ್ತ್ ಆಫ್ ಪರ್ಟಿಕ್ಯುಲರ್ ಬ್ರಾಂಚ್. ನೀವು ಯಾವ್ದು ಓದ್ತೀರಾ ಅದ್ರ ಪ್ರಕಾರ. ಸೊ ಎಲೆಕ್ಟ್ರಿಕಲ್ ಮತ್ತೆ ತ್ರಿಬಲ್ ಇರ್ಬೋದು, ENC ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಇರ್ಬೋದು, ಆ್ಯಂಡ್ ಮೆಕ್ಯಾನಿಕಲ್ ಇದ್ರೆ ಮೆಕ್ಯಾನಿಕಲ್ ನೀವು ಒಳಗಡೆ ಅದ್ರೊಳಗಡೆ ಡಿಸೈನ್ ಬರುತ್ತೆ, ಆಮೇಲೆ ಚಿಪ್ಸ್ ಬರುತ್ತೆ ಎಲೆಕ್ಟ್ರಾನಿಕ್ಸ್ ಓದೋರಾದ್ರೆ. ಸೊ ಅದರದೇ ಆದಂಥ ಒಂದು ಡೆಪ್ತ್ ನಾಲೆಡ್ಜಿಗೆ ಹೋಗ್ತಾರೆ. ಬಿಕಾಸ್ ನಾನು ಇಂಜಿನಿಯರಿಂಗ್ ಓದಿಲ್ಲ, ಬಟ್ ಆಸ್ ಆಫ್ ಐ ಹ್ಯಾವ್ ಹರ್ಡ್ ಫ್ರಮ್ ಡಿಫ್ರೆಂಟ್ ಪೀಪಲ್, ಫ್ರೆಂಡ್ಸ್ ಇರ್ಬೋದು, ಅದರಲ್ಲಿರೋದು ಈ ಥರ ಒಂದು ಔಟರ್ ಲೇಯರ್ ಇರುತ್ತೆ. ಸೊ ನೀವು 4 ವರ್ಷದಲ್ಲಿ ಇಷ್ಟೆಲ್ಲ ಕಲ್ತ್ಕೊಂಡು ಹೋಗ್ತೀರಾ. ಆ್ಯಂಡ್ ಕರೆಂಟ್ಲಿ ನಾನು ಅಂದರೆ ನಾನೊಂದು ಪಾಡ್ಕಾಸ್ಟ್ ನೋಡ್ತಾ ಇದ್ದೆ. ಸೊ ಅದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಒಂದು RV ಕಾಲೇಜಲ್ಲಿ ಅಂದರೆ ಪೀಪಲ್ ಆರ್ ಪ್ಲಾನಿಂಗ್ ಯಾವ ಥರ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದರೆ, ನೀವು ಇಂಜಿನಿಯರಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು 2 ಆಪ್ಷನ್ ಕೊಡ್ತಾರೆ. ಒಂದು ಮೇನ್ ಡಿಗ್ರಿ ಆಗಿ ಕಲೀರಿ, ದಿಸ್ ವಾಟ್ ಯು ಕ್ಯಾನ್ ಹ್ಯಾವ್ ಅ ಡಿಗ್ರಿ. ಇವಾಗ ನನ್ನ ಪ್ರಕಾರ ಇವಾಗ ನೀವು AA ಮತ್ತು ML ಕಲಿತೀರಾ. ಆ್ಯಂಡ್ ಇನ್ನೊಂದು ನಿಮಗೆ ಪ್ಯಾಷನ್ ಇರೋದನ್ನ ಕಲಿತೀರಾ. ಪ್ಯಾಷನ್ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಬಿ ಲಾ, ಇಟ್ ಕ್ಯಾನ್ ಬಿ ಎನಿಥಿಂಗ್ ಯು ವುಡ್ ಸೇ. ಸೊ ನೀವು ಲಾ ಇರ್ಬೋದು, ಫೋಟೋಗ್ರಫಿ ಯಾವ್ದಾದ್ರು ಡಿಗ್ರಿ ಮಾಡ್ಬೋದಾ, ಐ ಡೋಂಟ್ ನೋ. ಬಟ್ ಇದರಲ್ಲಿ ನೀವು ಲಾ ಇರ್ಬೋದು, ಆ್ಯಂಡ್ ನಾನು ಮಾರ್ಕೆಟಿಂಗ್ ಬಗ್ಗೆ ಕಲಿತೀನಿ ಅಂತ ಅದ್ರ ಬಗ್ಗೆ ಇರ್ಬೋದು, ಆ್ಯಂಡ್ ಇಲ್ಲ ನಾನು HR ಬಗ್ಗೆ ಆ ಥರಗಳದ್ದಿರ್ಬೋದು. ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಅಲೋ ಯು ಟು ಹ್ಯಾವ್ ಇಟ್ ಆಸ್ ಅ 2 ಡಿಗ್ರಿ. ಸೊ ನೀವು ಡಿಗ್ರಿ ಮಾಡ್ತಾನೆ 2 ಡಿಗ್ರಿನ ಕಲ್ತ್ಬಿಟ್ಟಾಗ ಸೊ ನಿಮ್ಮ ಒಂದು ವ್ಯಾಲ್ಯೂ ಏನಾಗುತ್ತೆ ಅವ್ರ ಪ್ರಕಾರ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಫ್ ಯು ಆರ್ ಪರ್ಸನ್ ವಿತ್ ಲಾಟ್ ಆಫ್ ಲರ್ನಿಂಗ್ಸ್ ಅಂತ ಹೇಳಿದ್ರೆ ಯು ವಿಲ್ ಬಿ ವ್ಯಾಲ್ಯೂಡ್ ಅಂತಾನೆ ಹೇಳ್ಬೋದು. ಬಿಕಾಸ್ ದಟ್ಸ್ ವಾಟ್ ಟ್ರೂಲಿ ಮ್ಯಾಟರ್ಸ್ ಅಲ್ವಾ. ನೀವು ಇಫ್ ಯು ನೋ ಲಾಟ್ ಆಫ್ ಥಿಂಗ್ಸ್, ಹೌ ಥಿಂಗ್ಸ್ ಆರ್ ವರ್ಕಿಂಗ್ ಅಂತ ಹೇಳಿದಾಗ ದ ಕಂಪನೀಸ್ ಕ್ಯಾನ್ ಮೋಲ್ಡ್ ಯು ಇನ್ ಅ ವೇ ದೇ ವಾಂಟ್ ಯು. ಸೊ ದಟ್ ಈಸ್ ವಾಟ್ ಈಸ್ ರಿಕ್ವೈರ್ಡ್ ಅಂತ, ದಟ್ಸ್ ವಾಟ್ ಐ ಹರ್ಡ್ ಫ್ರಮ್ ದೆಮ್. ಆ್ಯಂಡ್ ಮೋರ್ ಓವರ್ ಇನ್ ಬರೋ ದಿನಗಳಲ್ಲಿ ದಟ್ಸ್ ವಾಟ್ ಟ್ರೂಲಿ ಮ್ಯಾಟರ್ಸ್. ಅಂದರೆ ಪರ್ಸನ್ ಯಾರಿಗೆ ಜಾಸ್ತಿ ಗೊತ್ತಿರುತ್ತೆ ಅದನ್ನು ಯಾವ ಥರ ಇಂಪ್ಲಿಮೆಂಟ್ ಮಾಡಬೇಕು, ಹೌ ದೇ ಕ್ಯಾನ್ ಗೆಟ್ ಅನ್ ವಿತ್ ವರ್ಕ್ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಜಾಸ್ತಿ ದೋಸ್ ಆರ್ ದ ಪೀಪಲ್ ಹೂ ಆರ್ ಗೋಯಿಂಗ್ ಟು ಬಿ ಇನ್ ಹ್ಯೂಜ್ ಡಿಮ್ಯಾಂಡ್ ಅಂತಾನೆ ಹೇಳ್ತಾರೆ. ಆ್ಯಂಡ್ ಕಮ್ಯುನಿಕೇಶನ್ ಇರ್ಬೋದು ಇದರಲ್ಲಿ, ಮತ್ತು ಪೀಪಲ್ ಸ್ಕಿಲ್ಸ್ ಇರ್ಬೋದು, ಎಲ್ಲ ಥರದಕ್ಕೂ ಒಂದೊಂದು ಕೋರ್ಸ್ ಇರುತ್ತೆ. ಸೊ ನಾನು ಅದ್ರ ಬಗ್ಗೆನೂ ಮಾಡ್ಕೊಂಡು ಹೋಗ್ತೀನಿ. ನನ್ನ ಮೇನ್ ಕೋರ್ಸ್ ಇರುತ್ತೆ ಅದನ್ನು ಓದ್ತೀನಿ, ಆಮೇಲೆ ಪ್ಯಾಷನ್ ಏನಿರುತ್ತೆ ಅದನ್ನು ಓದ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆಗ್ತಾರೆ. ಆ್ಯಂಡ್ ಐ ಬಿಲೀವ್ ಇಷ್ಟೊತ್ತಿಗೆ ಕ್ಲಿಕ್ ಮಾಡಿರೋರಲ್ಲಿ ಒಂದು 40% 50% ಹೋಗಿರ್ತಾರೆ, ಇಲ್ಲಿ ತನಕ ಬಂದಿರಲ್ಲ. ಬಟ್ ಇಫ್ ಯು ಆರ್ ಕಮಿಂಗ್, ಒಂದು ಅಟೆನ್ಷನ್ ಸ್ಪ್ಯಾಮ್ ಅಂತ ಹೇಳ್ತಾರೆ. ಅವ್ರು ಇನ್ನೊಂದು ಹೇಳ್ತಾ ಇದ್ರು, ನಾವು ಕಾಲೇಜಲ್ಲಿ ನಾವು ಪಾಠ ಮಾಡೋದೇ 10 ನಿಮಿಷ ಅಷ್ಟೇ, ಮಿಕ್ಕಿದೆಲ್ಲ ಅವ್ರಿಗೆ ಪ್ರಾಜೆಕ್ಟ್ಸು ಅದು ಇದೆಲ್ಲ ಕೊಟ್ಬಿಡ್ತೀವಿ ಅಂತ. ಬಿಕಾಸ್ ಅಟೆನ್ಷನ್ ಸ್ಪ್ಯಾಮ್ ಅಂದರೆ ದ ಎಬಿಲಿಟಿ ಆಫ್ ಯುವರ್ ಮೈಂಡ್ ಟು ಕಾನ್ಸಂಟ್ರೇಟ್ ಆನ್ ಅ ಥಿಂಗ್ ಫಾರ್ ಮೋರ್ ನಂಬರ್ ಆಫ್ ಮಿನಿಟ್ಸ್ ಅಂತಾನೆ ಹೇಳ್ಬೋದು. ಸೊ ಅಷ್ಟೇ ನಮಗೆ ಅವರು ಕಾನ್ಸಂಟ್ರೇಟ್ ಆಗಿ ಇರ್ತಾರೆ. ನಾವು ಅದ್ರ ಮೇಲೆ ಪಾಠ ಮಾಡಿದ್ರೆ ಅವರಿಗೂ ತಲೆಗೆ ಹೋಗಲ್ಲ. ಆ್ಯಂಡ್ ಸುಮ್ಮನೆ ಲೆಕ್ಚರರ್ಸು ಪಾಠ ಮಾಡಬೇಕಾಗತ್ತೆ ಅಂತ ಆ ಥರ ಒಂದು ಕಂಡೀಷನ್ಸ್ ಬಂದಂಗೆ ಆಗಿದೆ. ಸೊ ದಟ್ಸ್ ವಾಟ್ ಈಸ್ ಹ್ಯಾಪ್ನಿಂಗ್ ಆಸ್ ಆಫ್ ನೌ. ಅದನ್ನೆಲ್ಲ ಇಫ್ ಯು ನೀಡ್ ಟು ಟೇಕ್ ಕೇರ್ ಆಫ್ ಆಲ್ ಆಫ್ ದೀಸ್ ಥಿಂಗ್ಸ್ ಟುಗೆದರ್, ನಾಟ್ ಟು ಬಿ ಔಟ್ ದೇರ್ ಟು ಗಿವ್ ಅ ಬೆಸ್ಟ್ ನೋ ಮ್ಯಾಟರ್ ವಾಟ್ ಅಂತ. ಆ್ಯಂಡ್ ಸೊ ನೆಕ್ಸ್ಟ್ ಇದರಲ್ಲಿ ಹೇಳೋದಾದರೆ, ಯೂಶಲಿ ಇಂಜಿನಿಯರಿಂಗ್ ಮಾಡಾದ್ಮೇಲೆ ಸರ್ವಿಸ್ ಬೇಸ್ಡ್ ಮತ್ತು ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ ಅಂತ ಬರ್ತವೆ. ಸೊ ಪ್ರಾಡಕ್ಟ್ ಬೇಸ್ಡ್ ಅಂತ ಹೇಳಿದ್ರೆ ನೀವು ನನ್ನ ಪ್ರಕಾರ ಇವಾಗ ನೀವು ಇದು ನೋಡ್ಬೋದು, ರ್ಯಾಪಿಡೋ ನೋಡ್ತೀರಾ, ಇದೊಂದು ಪ್ರಾಡಕ್ಟು. ಅದಾದಮೇಲೆ ಝೊಮ್ಯಾಟೊ, ಇದೆಲ್ಲ ಕ್ವಿಕ್ ಕಾಮರ್ಸಿಗೆ ಬರುತ್ತೆ. ಆ್ಯಂಡ್ ಸ್ವಿಗ್ಗಿ ಇರ್ಬೋದು, ಊಬರ್ ಇರ್ಬೋದು, ಆ್ಯಂಡ್ ಫೋನ್ಪೇ ಇರ್ಬೋದು. ಸೊ ಇದೆಲ್ಲ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ ಅಂತ ಹೇಳ್ತಾರೆ. ಸೊ ಇವರು ಒಂದು ಕೆಲಸವನ್ನು ಯಾವ ಥರ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದಾರೆ ಅಂತ. ಸೊ ಇವಾಗ ರ್ಯಾಪಿಡೋ ಅಂತ ಹೇಳಿದ್ರೆ, ಇವಾಗ ನೀವೆಲ್ಲ ಹೋಗ್ಬೇಕಂತ ಇರ್ತೀರ, ಆಟೋ ಕೈ ಹೊಡೆದು ಅವ್ರು ದುಡ್ಡು ಜಾಸ್ತಿ ಕೇಳ್ತಾರೆ. ಸೊ ನಿಮಗೂ ಕರೆಕ್ಟಾಗಿ ಅನ್ಸಲ್ಲ, ಅವರಿಗೂ ಕರೆಕ್ಟಾಗಿ ಅನ್ಸಲ್ಲ ಅಲ್ವಾ. ದುಡ್ಡು ಅವ್ರು ಕರೆಕ್ಟಾಗಿ ಕೇಳ್ತಾರೆ, ಏನೂ ಗೊತ್ತಾಗಲ್ಲ. ಸೊ ಅವರು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಅವರೊಂದು ಪ್ರಾಡಕ್ಟ್ನ ತಂದರು. ಸೊ ಝೊಮ್ಯಾಟೊ ಅಂತ ಹೇಳಿದ್ರೆ, ನೀವು ಫುಡ್ನ ಆರ್ಡರ್ ಮಾಡೋಕ್ಕೆ ನೀವು ಯಾವಾಗಲೂ ರೆಸ್ಟೋರೆಂಟಿಗೆ ಹೋಗೋಕ್ಕಾಗಲ್ಲ, ಅದಕ್ಕೆ ನೀವು ಮನೇಲಿ ಕುತ್ಕೊಂಡು ಆರ್ಡರ್ ಮಾಡ್ತೀರಾ, ಅದಕ್ಕೊಂದು ಪ್ರಾಡಕ್ಟ್ ತಂದರು. ಸ್ವಿಗ್ಗಿನೂ ಅದೇ ಥರ ತರಿಸಿದ್ರು. ಫೋನ್ಪೇ ಅಂದರೆ ಇವಾಗ ನಾವು ಯಾವಾಗಲೂ ನಾವು ಬ್ಯಾಂಕಿಗೆ ಹೋಗಿ ಇವ್ರಿಗೆ ದುಡ್ಡು ಕಳ್ಸೋಕ್ಕೆಲ್ಲ ಆಗಲ್ಲ. ಸೊ ಅದಕ್ಕಂತೂ ಒಂದು ಪ್ರಾಡಕ್ಟ್ ತಂದರು. ಸೊ ಈ ಥರ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಏನೋ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ತೀವಿ. ಸೊ ಅದನ್ನ ನಾವು ಪ್ರಾಡಕ್ಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಇದೊಂದು ಅನಾಲಜಿ ಅಂದರೆ ಓವರ್ವ್ಯೂಗೆ ಹೇಳ್ತಾ ಇದ್ದೀನಿ, ನಿಮಗೊಂದು ಐಡಿಯಾ ಬರಲಿ ಪ್ರಾಡಕ್ಟ್ ಬೇಸ್ಡ್ ಮತ್ತು ಸರ್ವಿಸ್ ಬೇಸ್ಡ್ ಕಂಪನಿ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ. ಸೊ ಸರ್ವಿಸ್ ಬೇಸ್ಡ್ ಬಂದುಬಿಟ್ರೆ ನಮಗೆ ದೊಡ್ಡ ಬಿಗ್ ಜೈಂಟ್ಸ್ TCS ಇರ್ಬೋದು, ವಿಪ್ರೋ ಇರ್ಬೋದು, ಆ್ಯಂಡ್ ಅದ್ರ ಜೊತೆಗೆ ಕಾಗ್ನಿಸೆಂಟ್ ಇರ್ಬೋದು. ಸೊ ಇವೆಲ್ಲ ಒಂದು ಸರ್ವಿಸ್ ಬೇಸ್ಡ್ ಕಂಪನೀಸ್ ಆಗಿಬಿಡುತ್ತೆ. ಸೊ ಇಲ್ಲಿ ನಮಗೆ ಸರ್ವಿಸ್ನ ಕೊಡ್ತಾರೆ. ಸೊ ಇವಾಗ ನನ್ನ ಹತ್ರ ಒಂದು ಬ್ಯಾಂಕ್ ಇದೆ,
ಅಲ್ಲಿ ನನಗೆ ಇಷ್ಟಿಷ್ಟು ಕೆಲಸ ಆಗಬೇಕು, ಎಷ್ಟೆಷ್ಟು ಜನಗಳು ಬೇಕು ಅದೆಲ್ಲ ಮಾಡಿಕೊಡಿ ಅಂತ ಹೇಳಿದಾಗ ಅವ್ರು ಇವ್ರ ಹತ್ರ ಬಂದುಬಿಡ್ತಾರೆ. ಸೊ ಇವ್ರ ಹತ್ರ ಎಂಪ್ಲಾಯ್ಸ್ ಇರ್ತಾರೆ. ಸೊ ದೇ ಆರ್ ಗೋಯಿಂಗ್ ಟು ವರ್ಕ್ ದೇರ್ ಆ್ಯಂಡ್ ಅವರು ಸ್ಯಾಲ್ರಿನ ಆ ಥರ ತಗೊಳ್ತಾರೆ. ಸೊ ಈಸ್ ದ ಡಿಫ್ರೆನ್ಸ್. ಇವಾಗ ನಿಮ್ಮ ತಲೆಯಲ್ಲಿ ಒಂದಿರುತ್ತೆ. ಸೊ ನೀವು ಹಳ್ಳಿಲಿ ಇರ್ತೀರಾ. ನನ್ನ ಪ್ರಕಾರ ಇವಾಗ ಒಂದು ಪ್ರಾಬ್ಲಮ್ ಹೇಳ್ತೀನಿ ಕೇಳಿ. ಇವಾಗ ನೀವು ತರಕಾರಿನ ಬೆಳೀತಾ ಇರ್ತಾರೆ ರೈತರು, ಅದನ್ನು APMCಗೆ ತೊಗೊಂಡೋಗ್ಬೇಕು. ಅಲ್ಲಿ ಮಿಡಲ್ ಮ್ಯಾನ್ ಜಾಸ್ತಿ ದುಡ್ಡನ್ನ ತಗೊಂಡು ಹೋಗ್ತಾರೆ. ಸೊ ನಾವು ಒಂದು ಆ್ಯಪ್ನ ಡೆವಲಪ್ ಮಾಡಿಬಿಟ್ರೆ ಮಿಡಲ್ ಮ್ಯಾನ್ ಇಲ್ದಂಗೆ ಡೈರೆಕ್ಟು ಕಸ್ಟಮರ್ಸು ಮತ್ತು ಫಾರ್ಮರ್ಸ್ನ ಮೀಟ್ ಮಾಡಿಸ್ಬಿಟ್ರೆ ಆ್ಯಂಡ್ ವಿತ್ ಪ್ರಾಪರ್ ಪ್ರೈಸಿಂಗ್ ಸೀಸನ್ ತುಂಬ ಮ್ಯಾಟ್ರ್ ಆಗುತ್ತೆ. ಅವ್ರನ್ನೆಲ್ಲ ಮೀಟ್ ಮಾಡಿ ಒಂದು ಆ್ಯಪ್ನ ಬಿಲ್ಡ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ನಿಮ್ಮದೇ ಒಂದು ಪ್ರಾಡಕ್ಟ್ ಆಗುತ್ತೆ. ಸೊ ದಿಟ್ಸ್ ವಾಟ್ ಇಟ್ಸ್ ಆಲ್ ಅಬೌಟ್. ಯು ವಾಂಟ್ ಟು ಸಾಲ್ವ್ ಎ ಪ್ರಾಪರ್ ಪ್ರಾಬ್ಲಮ್ ದಟ್ ಈಸ್ ಔಟ್ ದೇರ್ and develop it as a product so that everyone is going to use that. ಸೊ ಇದೊಂದು ಇಂಜಿನಿಯರ್ಸ್ ದಟ್ಸ್ ವಾಟ್ ಇದನ್ನೇ ಮಾಡೋದು ಆ್ಯಕ್ಚುಲಿ ಪ್ರಾಡಕ್ಟ್ ಬೇಸ್ಡಲ್ಲಿ. ಸೊ ಈ ಥರ ಇರುತ್ತೆ. ಆ್ಯಂಡ್ ಇನ್ನೂ ಹೇಳೋದಾದರೆ ಆ್ಯಸ್ ಆಫ್ ನೌ ಕರೆಂಟ್ ಟ್ರೆಂಡಲ್ಲಿ ಇವಾಗ ಮುಂಚೆ ಏನಾಯ್ತು ಇಂಜಿನಿಯರ್ ಅಂತ ಕರಿತಾ ಇದ್ರು, ಅವ್ರು ಬೇಕಾಗ್ತಾರೆ ಅಂತ ಹೇಳ್ತಾ ಇದ್ರು. ಆ್ಯಂಡ್ ಸೊ ನೆಕ್ಸ್ಟ್ ಏನಾಯಿತು ಅಂದರೆ ಇವಾಗ ಫಾರ್ವರ್ಡ್ ಡಿಪ್ಲಾಯ್ ಇಂಜಿನಿಯರ್ ಅಂತ ಬರ್ತಾ ಇದ್ದಾರೆ, ಅವ್ರನ್ನ ಕರಿತಾ ಇದ್ದಾರೆ. ಅವರು ಹೈಪಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಆ್ಯಂಡ್ ಇದೇ ಥರ ಹೈಪ್ ಸೈಕಲ್ಸ್ ಬರ್ತಾ ಇರುತ್ತೆ. ಅದೇ ಥರ ನಮಗೆ ಬೇರೆ ಥರ ಟರ್ಮಿನಾಲಜೀಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೆ ತಕ್ಕನಾಗಿ ಜಾಬ್ ರೋಲ್ಸ್ ತಕ್ಕನಾಗಿ ನಾವು ರೆಡಿಯಾಗಿ ನಾವು ಜಾಬ್ ಮಾರ್ಕೆಟಿಗೆ ಎಂಟ್ರ್ ಆಗ್ತಾ ಇರಬೇಕಾಗುತ್ತೆ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ನಂದೇ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ನಾನು 2022ರಲ್ಲಿ ಜಾಬ್ ಮಾರ್ಕೆಟ್ ಎಂಟ್ರ್ ಆಗಬೇಕಾದ್ರೆ ಒಂದು ಫುಲ್ ಸ್ಟ್ಯಾಕ್ ಇಂಜಿನಿಯರ್ ಅಂತ ನಾನು ಕೋರ್ಸ್ ಮಾಡಿದೆ, ಫುಲ್ ಸ್ಟ್ಯಾಕ್ ಇಂಜಿನಿಯರ್ ಅಂತ. ಸೊ ನಾನು ಇದರಲ್ಲಿ ಮುಂಚೆ ಹೆಂಗಿತ್ತು ಅಂತ ಹೇಳಿದ್ರೆ, ಫುಲ್ ಸ್ಟ್ಯಾಕ್ ಅಂದರೆ ಫ್ರಂಟ್ ಎಂಡ್ ಅಂತ ಬರುತ್ತೆ, ಅದಾದಮೇಲೆ ಬ್ಯಾಕ್ ಎಂಡ್ ಅಂತ ಬರುತ್ತೆ. ಅದಾದಮೇಲೆ ನಮ್ಮದು DB ಡೇಟಾಬೇಸ್ ಏನು ಬರುತ್ತೆ ಅದನ್ನು ಮ್ಯಾನೇಜ್ ಮಾಡೋದ್ರಲ್ಲಿ ಕ್ಲೌಡ್ಸ್ ಇರ್ಬೋದು, AWS ಅಂತ ಎಲ್ಲ ಇದೆ. ಅದನ್ನೆಲ್ಲ ಕಲಿತ್ರೆ ನೀವು ಒಂದು ಫುಲ್ ಸ್ಟ್ಯಾಕ್ ಇಂಜಿನಿಯರ್ ಆಗಿರ್ತೀರ ಅಂತ ಕೇಳಿದ್ರು. ಸೊ ಅದಕ್ಕೆ ನಾನು ಜಾಯ್ನ್ ಆಗಿ ಕೋರ್ಸ್ನ ಮಾಡಿಕೊಂಡು ಐ ಎಂಟರ್ಡ್ ಇನ್ ದ ಜಾಬ್ ಮಾರ್ಕೆಟ್ ಫ್ರಮ್ ದೇರ್. ಓಕೆನಾ. ಸೊ ಇದರಲ್ಲಿ ಫ್ರಂಟ್ ಎಂಡ್ ಅಂತ ಹೇಳಿದ್ರೆ ಏನಾಯಿತು, ನೀವು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರುತ್ತೆ, ಅದಾದ್ಮೇಲೆ ಅದಕ್ಕೊಂದು ಫ್ರೇಮ್ ವರ್ಕ್ ಇರುತ್ತೆ ರನ್ ಮಾಡೋಕ್ಕೆ. ಸೊ ನಾನು ಅದರಲ್ಲಿ ರಿಯಾಕ್ಟ್ ಅಂತ ಹೇಳಿ ಕಲಿತೆ. ಸೊ ಮುಂಚೆ ಏನು ಮಾಡ್ತಾ ಇದ್ರು, ಫ್ರಂಟ್ ಎಂಡ್ ಇಂಜಿನಿಯರ್ಸ್ ಅಲ್ಲಿ ರಿಯಾಕ್ಟ್ನಿಗೆ ಹೈರ್ ಮಾಡ್ತಾ ಇದ್ರು. ಸೊ ನಾನು ಇಲ್ಲೂ ಜಾಬಿಗೆ ಅಪ್ಲೈ ಮಾಡ್ಬೋದಾಗಿತ್ತು. ಸೊ ಬ್ಯಾಕ್ ಎಂಡ್ ಇಲ್ಲಿ ನಾನು ಪೈಥಾನ್ ಹಾಕಂತೆ. ಸೊ ಪೈಥಾನಲ್ಲೂ ನಾನು ಜಾಬ್ನ ಅಪ್ಲೈ ಮಾಡ್ಬೋದಾಗಿತ್ತು. ಆಮೇಲೆ ಇದು ಬರುತ್ತೆ ಅಂದರೆ AWS ಕ್ಲೌಡ್ ಇಂಜಿನಿಯರ್ ಅಂತ ಒಂದು ಕರಿತಾ ಇದ್ರು, ನಾನು ಇದರಲ್ಲೂ ಜಾಬ್ ಅಪ್ಲೈ ಮಾಡ್ಬೋದಾಗಿತ್ತು. ಸೊ ಮುಂಚೆ ನನಗೆ 3 ಆಪ್ಷನ್ ಸಿಗ್ತಾ ಇತ್ತು ಜಾಬಿಗೆ ಅಪ್ಲೈ ಮಾಡೋಕ್ಕೆ. ಬಟ್ ಇವಾಗ ಏನಾಗಿದೆ, ಎಲ್ಲದನ್ನು ಬಿಟ್ಟು ನಮಗೆ ಎಲ್ಲದೂ ಗೊತ್ತಿರಬೇಕು. ಸೊ ನಿನಗೆ ಫ್ರಂಟ್ ಎಂಡು ಗೊತ್ತಿರಬೇಕು, ಬ್ಯಾಕ್ ಎಂಡು ಗೊತ್ತಿರಬೇಕು, ಡೇಟಾಬೇಸು ಗೊತ್ತಿರಬೇಕು, ಅದಾದ್ಮೇಲೆ ಡಿಪ್ಲಾಯ್ಮೆಂಟ್ ಮಾಡೋದು ಗೊತ್ತಿರಬೇಕು. ಎಲ್ಲದೂ ಗೊತ್ತಿದ್ರು ಮಾತ್ರ ನನ್ನನ್ನು ಸೇರಿಸ್ಕೊಂಡು, ಅದ್ರ ಜೊತೆಗೆ ನಿನಗೆ ಎಲ್ಲದೂ ಏನು ಯೂಸ್ ಮಾಡ್ಕೊಂಡು ಮಾಡೋಕ್ಕೆ ಗೊತ್ತಿರಬೇಕು. ಸೊ ಅಷ್ಟು ಡಿಮ್ಯಾಂಡ್ ಆಗಿದೆ ಇವಾಗ. ಮುಂದಿನ ದಿನಗಳಲ್ಲಿ ಅಂದರೆ ಏಜೆಂಟ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಆಸ್ ಆಫ್ ನಾವು ಏಜೆಂಟ್ಸ್ ಬರ್ತಾ ಇದೆ, ಏಜೆಂಟ್ಸ್ನ ಕ್ರಿಯೇಟ್ ಮಾಡ್ಬೋದು. ಏಜೆಂಟ್ಸ್ ಅಂದ್ರೆ ಏನಿಲ್ಲ, ಸೊ ನೀವು ಹೇಳ್ತೀರಾ ನನಗೆ ಇಲ್ಲೊಂದು ಟ್ರೈನು ನನಗೆ ಬೆಂಗಳೂರಿಂದ ನಾನು ಹುಬ್ಳಿಗೆ ಹೋಗಬೇಕು, ಒಂದು ಟ್ರೈನ್ನ ಬುಕ್ ಮಾಡು, ಚೀಪೆಸ್ಟ್ ಕಾಸ್ಟಲ್ಲಿ ಬುಕ್ ಮಾಡು ಅಂತ ಹೇಳಿದ್ರೆ ಅದೊಂದು ಏಜೆಂಟ್ಸ್ ಏನು ಕ್ರಿಯೇಟ್ ಮಾಡಿರ್ತಾರೆ. ಏಜೆಂಟ್ಸ್ ನಥಿಂಗ್ ಬಟ್ ಇದೆಲ್ಲ ಕೋಡ್ ಮೇಲೆ ವರ್ಕ್ ಆಗೋದು. ಕೋಡ್ನ ಯೂಸ್ ಮಾಡ್ಕೊಂಡು ನೀವು ಏಜೆಂಟ್ಸ್ನ ಬಿಲ್ಡ್ ಮಾಡಿರ್ತೀರ. ಆ ಏಜೆಂಟು ಹೋಗಿ ಬುಕ್ ಮಾಡಿ ನಿಮಗೆ ಟಿಕೆಟ್ನ ಕೊಟ್ಬಿಡುತ್ತೆ. ಸೊ ಆ ಥರ ಬಿಲ್ಡ್ ಮಾಡೋ ಲೆವೆಲಿಗೆ ಹೋಗ್ತಾ ಇದೆ. ಎಲ್ಲ ಏನು ಮಾಡ್ತಾ ಇದ್ದೀವಿ, ಯೂಸಿಂಗ್ AI ವಿ ಆರ್ ಆಟೋಮೇಟಿಂಗ್ ಎ ಲಾಟ್ ಆಫ್ ಪ್ರೋಸೆಸ್. ನಾವು ಹೋಗಿ ನಾನು ಕುತ್ಕೊಂಡು ಟ್ರೈನ್ ಎಲ್ಲ ನಾನು ಸರ್ಚ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಅದೆಲ್ಲ ನನಗೆ ಆಗಲ್ಲ. ನನಗೆ ಏನಿದೆ ನಾನು ಕೊಡ್ತೀನಿ, ನೀನು ಮಾಡು ಅಂತ ಅಷ್ಟೇ ಆಗ್ತಾ ಇದೆ. ಸೊ ದಿಸ್ ಅ ಲೆವೆಲ್ ಆಫ್ ಆಟೋಮೇಷನ್ ದಟ್ ಈಸ್ ಟೇಕಿಂಗ್ ಪ್ಲೇಸ್ ಆಸ್ ಆಫ್ ನೌ. ಆ್ಯಂಡ್ ಅದು ಡಿಮ್ಯಾಂಡಲ್ಲಿದೆ. ಸೊ ಇದ್ರ ಬಗ್ಗೆ ಇನ್ನೂ ಇಂಡೆಪ್ತ್ ಆಗಿ ಬೇಕು ಅಂತ ಹೇಳ್ರಿ, ಬಿಕಾಸ್ ದಿಸ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್. ನಾನು ಮುಂದೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೂ ಮಾತಾಡಬೇಕಾದ್ರೆ ಹೇಳ್ತೀನಿ, ರೈಟ್ ಫ್ರಮ್ ರೆಸ್ಯೂಮ್ ಪ್ರಿಪ್ರೇಷನಿಂದ ಜಾಬ್ ಪ್ರಿಪ್ರೇಷನ್ ಯಾವ ಥರ ಆಗಬೇಕು ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತಿದ್ದೀನಿ ಫಾರ್ ದ ಪೀಪಲ್ ಹೂ ಆರ್ ಕಮಿಂಗ್ ಔಟ್ ಆಫ್ ಇಂಜಿನಿಯರಿಂಗ್. ಸೊ ಅವರಿಗೆ ಇಂಡೆಪ್ತ್ ಆಗಿ ಹೇಳ್ತೀನಿ, ಬಿಕಾಸ್ HTML ಇಂದಾನು ಹಿಡ್ಕೊಂಡು ಯಾವ ಥರ ಪ್ರಿಪೇರ್ ಆಗಬೇಕು ಅಂತ ಅವ್ರಿಗೆ ಹೇಳಕ್ಕೆ ಸರಿ ಆಗುತ್ತೆ. ಬಿಕಾಸ್ ನೀವು ಇಂಜಿನಿಯರಿಂಗ್ ಇನ್ನ ನೋಡ್ಬೇಕಂತಿದ್ದೀರಲ್ಲ, ಸೊ ಇದು ಒಂದು ಸಾಗರ ಇದ್ದಂಗೆ. ಸೊ ಈ ಥರ ಇದೆ ಇವಾಗ, ಆಯ್ತಾ. ಸೊ ನೆಕ್ಸ್ಟು ಇನ್ನೇನು ಹೇಳ್ಬೋದು, ಆಮೇಲೆ ಅದೇ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಡಸಂಟ್ ಮ್ಯಾಟರ್ ಅಂದರೆ ಇಫ್ ಯು ಹ್ಯಾವ್ ಗಾಟ್ ಮಲ್ಟಿಪಲ್ ಸ್ಕಿಲ್ಸ್ ಆ್ಯಂಡ್ ಇಫ್ ಯು ಕ್ಯಾನ್ ಮ್ಯಾನೇಜ್ ಅ ಲಾಟ್ ಆಫ್ ಸಿಸ್ಟಮ್ಸ್ ಅಟ್ ಒನ್ಸ್ ಅಂತ ಹೇಳಿದ್ರೆ ಯು ವಿಲ್ ಬಿ ಏಬಲ್ ಟು ವರ್ಕ್ ಇನ್ ದ ಟೆಕ್ ವರ್ಲ್ಡ್ ಅಂತಲೇ ಹೇಳ್ಬೋದು. ಸೊ ಇದನ್ನೇ ನಾನು AI ಜೊತೆ ಮಾತಾಡ್ಬೇಕಾದ್ರೆ ಕೇಳ್ತಾ ಇದ್ದೆ. ಸೊ ನಿಮಗೂ ತೋರಿಸ್ತೀನಿ ನೋಡಿ. ಸೊ ನಾನೇನಂತ ಕೇಳಿದೆ ಅಂತ ಹೇಳಿದ್ರೆ, ವಾಟ್ ವುಡ್ ಬಿ ದ ಫ್ಯೂಚರ್ ಆಫ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬೈ 2030 ಅಂತ ಕೇಳಿದೆ. ಸೊ ನೀವು ಈ ವರ್ಷ ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ 2030ಕ್ಕೆ ನೀವು ಪಾಸ್ ಔಟ್ ಆಗ್ತೀರಾ. ಸೊ ಜಸ್ಟ್ ಒಂದ್ಸಲ ನೋಡಿ ಅದು ಏನು ಹೇಳುತ್ತೆ ಅಂದರೆ, ಬೈ 2030 ದ ಇಂಜಿನಿಯರಿಂಗ್ ಲ್ಯಾಂಡ್ಸ್ಕೇಪ್ ವಿಲ್ ಟು ಗೆಟ್
ಡ್ರಾಸ್ಟಿಕಲಿ ಡಿಫ್ರೆಂಟ್. ಇವಾಗ ಏನಿದೆ ಆಸ್ ಆಫ್ ನೌ ಏನಿದೆ ಅದಕ್ಕಿಂತ ತುಂಬಾ ಚೇಂಜ್ ಆಗ್ತಾ ಆಗುತ್ತೆ. ಸೊ ಎಲ್ಲೆಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ರ್ಯಾಪಿಡ್ ಆಕ್ಸಿಲೇಷನ್ ಆನ್ ಎ ಇರ್ಬೋದು, ಕ್ಲೌಡ್ ಕ್ವಾಂಟಮ್ ಕಂಪ್ಯೂಟಿಂಗ್ ಇರ್ಬೋದು, ಸಸ್ಟೈನಬಲ್ ಟೆಕ್ನಾಲಜೀಸ್ ಇರ್ಬೋದು. ಮೀನ್ಸ್ ದ ಟ್ರೆಡಿಷನಲ್ ಬೌಂಡ್ರೀಸ್ ಬಿಟ್ವೀನ್ ಇಂಜಿನಿಯರಿಂಗ್ ಡಿಸಿಪ್ಲಿನ್ಸ್ ಆರ್ ಕಂಪ್ಲೀಟ್ಲಿ ಮೆಲ್ಟಿಂಗ್ ಅವೇ. ಸೊ ಇವಾಗ ಏನಾಗ್ತಾ ಇತ್ತು, ನಾನು ಟ್ರಿಪಲ್ ಇ ಮಾಡ್ತೀನಿ, ಅದು ಮಾಡ್ತೀನಿ, CS ಮಾಡ್ತೀನಿ, AML ಮಾಡ್ತೀನಿ, ಅದೆಲ್ಲ ಮಾಡ್ತೀನಿ, ಏನೇನು ಹೇಳ್ತಾ ಇದ್ದಾರೆ ಅದೆಲ್ಲ ಹೋಗ್ಬಿಡುತ್ತೆ. And if you're engineering student looking ahead of 2030, you won't just be competing on your ability to write code or calculate structural loads. You will be competing on how well you collaborate with the intelligence system. ನೀವು ಸಿಸ್ಟಮ್ ಜೊತೆ ಕೂತ್ಕೊಂಡು ಯಾವ ಥರ ವರ್ಕ್ ಮಾಡ್ತೀರಾ, ದಟ್ ರೂಲಿ ಮ್ಯಾಟರ್ಸ್ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಇದೆ, ಓಕೆನಾ. ಆಮೇಲೆ ಏನಂತ ಹೇಳಿದ್ರೆ, ರೈಸ್ ಆಫ್ ಅಗ್ಮೆಂಟ್ ಇಂಜಿನಿಯರ್ ಅಂದ್ರೆ ದ ಪರ್ಸನ್ ಅಂದ್ರೆ ಈ ಶಿಫ್ಟ್ ಏನಾಗುತ್ತೆ, ಇಂಜಿನಿಯರ್ಸ್ ವಿಲ್ ಟ್ರಾನ್ಸಿಷನ್ ಫ್ರಮ್ ಡೂಯರ್ಸ್ ಟು ಆರ್ಕಿಟೆಕ್ಟ್ಸ್ ಮತ್ತೆ ವೆರಿಫೈರ್ಸ್. ಸೊ ಇದೇನಾಗುತ್ತೆ ಅಂದ್ರೆ ಇವಾಗ ಆಸ್ ಆಫ್ ನಾವು ಎಲ್ಲರಿಗೂ ಕೋಡ್ ನ ಕೊಡ್ತಾ ಇದೆ, ಪೀಪಲ್ ಆರ್ ರಿವ್ಯೂವಿಂಗ್ ಇಟ್ ವೆದರ್ ದ ಕೋಡ್ ಇಸ್ ಕರೆಕ್ಟ್ ಆರ್ ನಾಟ್. ಅದೇ ತರ ಸೊ ಇಸ್ ಗೋಯಿಂಗ್ ಟು ಬಿ ಔಟ್ ದರ್ ಇನ್ ಎವ್ರಿ ಫೀಲ್ಡ್, ಅಲ್ಲೆದ್ರಲ್ಲೂ ಬರುತ್ತೆ. ಅಲ್ಲಿ ನಾವು ಹೇಳ್ತೀವಿ ಹೆಂಗ್ ಮಾಡ್ಬೇಕು ಅಂತ ಹೇಳ್ತೀವಿ, ಅದು ಮಾಡುತ್ತೆ, ಮಾಡಾದ್ಮೇಲೆ ಅದು ಕರೆಕ್ಟ್ ಇಲ್ವಾ ಅಂತ ಚೆಕ್ ಮಾಡಿ ವೆರಿಫೈರ್ಸ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಹೇಳ್ತಾರೆ. ಸೊ ಇದಕ್ಕೆ ಸ್ಕಿಲ್ ಏನ್ ಬೇಕಾಗುತ್ತೆ ಅಂದ್ರೆ ಪ್ರಾಂಪ್ಟ್ ಇಂಜಿನಿಯರ್ ಇರ್ಬೋದು, ಸಿಸ್ಟಮ್ ಡಿಸೈನರ್ ಇರ್ಬೋದು, ಆಲ್ಗೊರಿಥಮ್ ವ್ಯಾಲಿಡೇಷನ್ ಇರ್ಬೋದು. You won't be knowing how to write a specific script, but in knowing what system to design and how to audit the AI's output for safety, ethics ಮತ್ತೆ efficiency. ಸೊ ಇದನ್ನೇ ಹೇಳ್ತಾ ಇದೆ. as of now ಯಾಕೆ ಜನಗಳು ಕಡಿಮೆ ಆಗ್ತಾ ಇದ್ದಾರೆ, 20 ಜನ ಮಾಡೋರು 5 ಜನ 8 ಜನ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ AI is writing a lot of things and you are just verifying the things how it's working or not. ಸೊ ಈ ತರ ಒಂದು ಟೈಮ್ ಬಂದಿದೆ ಇವಾಗ. ಅಂಡ್ ನೀವು 2030 ಪಾಸ್ ಔಟ್ ಆಗ್ಬೇಕಾದ್ರೆ ಇಟ್ ಇಸ್ ಸ್ಟಿಲ್ ಗೋಯಿಂಗ್ ಟು going to a lot of heights and it's how you're going to do it. ಸೊ ಆ ಥರ ಮ್ಯಾಟರ್ ಆಗ್ತಾ ಹೋಗುತ್ತೆ. ಅಂಡ್ ಕಾನ್ಸ್ಟೆಂಟ್ ಅಪ್ಸ್ಕಿಲಿಂಗ್ ಇರುತ್ತೆ. ಅಂಡ್ ಯಾರಿಗೆ ಡಿಮ್ಯಾಂಡ್ ಇರೋ ಸ್ಕಿಲ್ಸ್ ಗೊತ್ತಿರುತ್ತೆ ಅವ್ರಿಗೆ ಚೆನ್ನಾಗಿ ಹೈರ್ ಮಾಡ್ತಾರೆ, ಅವ್ರಿಗೆ ಚೆನ್ನಾಗಿ ಸ್ಕೇಲ್ ಪೇನು ಕೊಡ್ತಾರೆ. ಸೊ ದಟ್ ವಿಲ್ ಬಿ ದ ಥಿಂಗ್ ಇನ್ ಫ್ಯೂಚರ್. ದಟ್ಸ್ ವಾಟ್ ಐ ಬಿಲೀವ್. ಅಂಡ್ ನೆಕ್ಸ್ಟ್ ಹೇಳೋದಾದ್ರೆ ಎಕ್ಸ್ಟ್ರೀಮ್ ಇಂಟರ್ಡಿಸಿಪ್ಲಿನರಿ ಮೆಲ್ಟಿಂಗ್ ಪಾಯಿಂಟ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಡೇಸ್ ಆಫ್ ಸ್ಟ್ರಿಕ್ಟ್ಲಿ ಸ್ಟೇಯಿಂಗ್ ಮೆಕ್ಯಾನಿಕಲ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್ ಎಲ್ಲ ಹೋಗುತ್ತೆ. ದ ಮೋಸ್ಟ್ ಹೈ ಡಿಮ್ಯಾಂಡ್ ಇಂಜಿನಿಯರಿಂಗ್ ಪ್ರಾಜೆಕ್ಟ್ಸ್ ಆಫ್ 2030 will sit directly at the intersection of completely different fields ಇರುತ್ತೆ. ಸೊ ಬೈ ಇನ್ಫಾರ್ಮೆಟಿಕ್ಸ್, ಜೆನೆಟಿಕ್ ಇಂಜಿನಿಯರಿಂಗ್ ಎಲ್ಲ ಮರ್ಜ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಸಸ್ಟೈನಬಿಲಿಟಿ ಬಗ್ಗೆ ಒಂದು ಆಸ್ ಎ ಕೋರ್ ಮೆಟ್ರಿಕ್ ಆಗಿ ಯೂಸ್ ಮಾಡ್ತಾರೆ, ವೇಸ್ಟ್ ಮ್ಯಾನೇಜ್ಮೆಂಟ್ ಅದ್ರ ಬಗ್ಗೆ. ಅಂಡ್ ಟಾಪ್ ಇಂಜಿನಿಯರಿಂಗ್ ಡೊಮೈನ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ ಕ್ವಾಂಟಮ್ ಇಂಜಿನಿಯರಿಂಗ್ ಆಗಿರ್ಬೋದು, ಸ್ಪೇಸ್ ಮತ್ತೆ ಏರೋಸ್ಪೇಸ್ ಟೆಕ್ ಆಗಿರ್ಬೋದು, ಆಟೋನಮಸ್ ಸಿಸ್ಟಮ್ಸ್, ಸೆಲ್ಫ್ ಡ್ರೈವಿಂಗ್ ಗ್ರಿಡ್ಸ್ ಅಂತ ಹೇಳ್ತಾ ಇದೆ, ಡ್ರೋನ್ ಡೆಲಿವರಿ ನೆಟ್ವರ್ಕ್ಸ್ ಇರ್ಬೋದು, ಅಂಡ್ ಆಟೋಮೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಇರ್ಬೋದು. ಸೊ ಈ ತರ ಒಂದು ಟೆಕ್ ಅಲ್ಲಿ ರೆವಲ್ಯೂಷನ್ ಆಗುತ್ತೆ. ಅಂಡ್ ಸ್ಟೂಡೆಂಟ್ಸ್ ಏನ್ ಮಾಡ್ಬೇಕಂದ್ರೆ ಫೋಕಸ್ ಆನ್ ಫಂಡಮೆಂಟಲ್ಸ್ ಆಫ್ ಫ್ರೇಮ್ವರ್ಕ್ಸ್, ಬಿಕಾಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಆ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಹೋಗಿ ವೆದರ್ ಯು ವಾಂಟ್ ಟು ಸೇ ವೆದರ್ ದ AI is doing properly or not ಅಂತ ಹೇಳಿದಾಗ you should be in a position to say that whatever the outcome is coming from the AI is correct or not. ಸೊ ಅದಕ್ಕೆ ನಾವು ಬೇಸಿಕ್ಸ್ ನ ಸ್ಟ್ರಾಂಗ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಬೇಸಿಕ್ಸ್ ನಾವು 100% ಕಲಿಲೇಬೇಕಾಗುತ್ತೆ. ಸೊ ದಟ್ ವಾಟ್ ಬಿ ದ ಥಿಂಗ್ ಇನ್ ದ ಫ್ಯೂಚರ್ ಅಂತ ಹೇಳ್ತಾರೆ. ಆಮೇಲೆ ಲರ್ನ್ ಟು ಸ್ಪೀಕ್ ಡೇಟಾ. ಸೊ ಡೇಟಾ ಇಸ್ ಒನ್ ಥಿಂಗ್ ವಿಚ್ ಯು ಆರ್ ಗೋಯಿಂಗ್ ಟು ಡೂ. ಅಂಡ್ ಡೆವಲಪ್ ಸಾಫ್ಟ್ ಸ್ಕಿಲ್ಸ್ ಆಗಿರ್ಬೋದು, ಟ್ರಿಪ್ಲಿಕೇಟ್ ಎಮೋಷನಲ್ ಇಂಟೆಲಿಜೆನ್ಸ್, ಕ್ರಾಸ್ ಕಲ್ಚರಲ್ ಕೊಲಾಬರೇಷನ್ ಆಗಿರ್ಬೋದು, ಲೀಡರ್ಶಿಪ್ ಆಗಿರ್ಬೋದು, ಆರ್ ಕಾಂಪ್ಲೆಕ್ಸ್ ನೆಗೋಸಿಯೇಷನ್. ದ ಇಂಜಿನಿಯರ್ ಹೂ ಕ್ಯಾನ್ ಟ್ರಾನ್ಸ್ಲೇಟ್ ಹೈಲಿ ಟೆಕ್ನಿಕಲ್ ಐಡಿಯಾಸ್ into a business strategy will command the highest value ಅಂತ ಹೇಳ್ತಾ ಇದೆ. ಸೊ ದಟ್ಸ್ ವಾಟ್ ಇಟ್ ಸೇಯಿಂಗ್. ಇಷ್ಟೆಲ್ಲ ಇದೆ ಅಂತ ಹೇಳ್ತಾ ಇದೆ ಟೆಕ್ ಮತ್ತೆ ಡೊಮೈನ್ಗಳಲ್ಲಿ, CS ಮತ್ತೆ CC, ಬಿಕಾಸ್ ಇದೆಲ್ಲ ಮಾಡೋಕ್ಕೂ ಜನಗಳು ಬೇಕಲ್ವ ಡೆವಲಪ್ ಮಾಡಕ್ಕೆ. ಸೊ ದೋಸ್ ಆರ್ ದ ಪೀಪಲ್ ಹೂ ಗೋಯಿಂಗ್ ಟು ವರ್ಕ್ ದೇರ್ ವಿತ್ ಹೈಯೆಸ್ಟ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಟು ಗೆಟ್ ಡನ್ ವಿತ್ ವರ್ಕ್ ಫ್ರಮ್ AI. ಸೊ ಅದರಲ್ಲಿ AI ಏನ್ ಬರುತ್ತೆ ಅದರಿಂದ ನಾವು ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕು. ಅಂಡ್ CS ಇರ್ಬೋದು, ಅಂಡ್ AML ಇರ್ಬೋದು. ಸೊ ಇಲ್ಲೂ ಹೇಳ್ತಾ ಇದೆ ನೋಡಿ, CSC ಸ್ಪೆಷಲೈಸೇಷನ್ಸ್ ಅಂತ ಬಂದಿದೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ. ಸೊ AML ಇರ್ಬೋದು, ಡೇಟಾ ಸೈನ್ಸ್ ಇರ್ಬೋದು, ಸೈಬರ್ ಸೆಕ್ಯೂರಿಟಿ, ದೇ ಆರ್ ನೋ ಲಾಂಗರ್ ಎಕ್ಸ್ಪೆರಿಮೆಂಟಲ್ ಬ್ರಾಂಚಸ್ ಅಂತ ಹೇಳ್ತಾ ಇದೆ. ಸೊ KA ಪೋರ್ಟಲ್ಸ್, ನಮ್ಮ KA ವೆಬ್ಸೈಟ್ ಅಲ್ಲಿ ಏನಿದೆ ಪೋರ್ಟಲ್ಸ್, ನಾವು ಟ್ರೀಟ್ ದಮ್ ಕಂಪ್ಲೀಟ್ಲಿ ಆನ್ ಪಾರ್ ವಿತ್ ಕೋರ್ CSC. ಟಾಪ್ ಟೆಕ್ ಕಂಪನೀಸ್ ಇನ್ ಬ್ಯಾಂಗ್ಳೂರ್ ರೆಕ್ರೂಟ್ ಫ್ರಮ್ ದೆಮ್ ಹೆವಿಲಿ. ಸೊ ಅದು ಡಿಮ್ಯಾಂಡ್ ಅಲ್ಲಿ ಇದೆ. ಸೊ ನೀವು ಡಿಮ್ಯಾಂಡ್ ಅಲ್ಲಿ ಸ್ಕಿಲ್ ನ ಕಲಿತಾ ಇದ್ದೀರಾ ಅಂದ್ರೆ ಯು ಆರ್ ಗುಡ್ ಫಾರ್ ದ ಜಾಬ್ ಮಾರ್ಕೆಟ್. ಅಂಡ್ ಅಲ್ಲಿಂದ ಹೋಗಿ ಒಂದ್ಸಲ ಜಾಬ್ ಮಾರ್ಕೆಟ್ ಎಂಟರ್ ಆದ್ರೆ ಅದರಿಂದ ಅದೇ ಕರ್ಕೊಂಡು ಹೋಗ್ತಾ ಇರ್ತಾರೆ ನೆಕ್ಸ್ಟ್. ಸೊ ದಟ್ಸ್ ವಾಟ್ ಇಟ್ ಇಸ್ ಸೇಯಿಂಗ್. ಅಂಡ್ ಸೊ ಬೇಕಾದ್ರೆ ಈ ಪ್ರಾಂಪ್ಟ್ ನು ಸಹ ನಿಮಗೆ ಹಾಕ್ತೀನಿ, ಬಿಕಾಸ್ ವಾಟ್ ಶುಡ್ ಯು ಫೋಕಸ್ ಅಂತ ಹೇಳ್ತಾ ಇದಾರೆ ಅಂದ್ರೆ ಬ್ರಾಂಚ್ CSC ಮತ್ತು ಇನ್ಫಾರ್ಮೇಶನ್ ಇರ್ಬೋದು, ಅಂಡ್ ಕಟಿಂಗ್ ಎಜ್ ಟೆಕ್ನಾಲಜಿ, CSC ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷಿನ್ ಲರ್ನಿಂಗ್ ಅದ್ರ ಮೇಲೆ ಆಗಿರ್ಬೋದು, ಸಾಫ್ಟ್ವೇರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ಸ್ ಅದನ್ನು ಓದಿ ಅಂತ ಹೇಳ್ತಾ ಇದೆ. ಪಬ್ಲಿಕ್ ಅದ್ರ ಬಗ್ಗೆ ಹೇಳ್ತಾ ಇದೆ. ಸೊ ಇಷ್ಟೆಲ್ಲ ಹೇಳ್ತಾ ಇದೆ. ಸೊ ನಾನು ಇಷ್ಟೆಲ್ಲ ಹೇಳಿದ್ದೀನಿ. ಐ ಗೆಸ್ 28 ಮಿನಿಟ್ಸ್ ಇಸ್ ಸೋ ಲಾಂಗ್. ನಾನು ಇಷ್ಟು ತಗೊಳ್ಳೋಣ ಅಂತ ಫಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಎಲ್ಲ ವಿಡಿಯೋಸ್ನು ಕೀಪ್ ಶಾರ್ಟ್ ಅಂಡ್ ಸ್ವೀಟ್ ಆಗಿರ್ತೀನಿ ಅಂತ. ಬಟ್ ಸಿನ್ಸ್ ಇಟ್ಸ್ ಇಂಜಿನಿಯರಿಂಗ್ ಅಂಡ್ ಸಿನ್ಸ್ ಇಟ್ಸ್ ಸಮಥಿಂಗ್ ಐ ರಿಲಿ ವಾಂಟೆಡ್ ಟು ಸ್ಪೀಕ್, ಬಿಕಾಸ್ ನೀವು ಇಲ್ಲಿ ಬರೋಕ್ಕಿಂತ ಮುಂಚೆ ಒಂದು ಕ್ಲಾರಿಟಿ ಇರಬೇಕು. ಕ್ಲಾರಿಟಿಲಿ ನೀವು ಪೇರೆಂಟ್ಸಿಗೆ ಮಾತಾಡಿರ್ಬೇಕು, ಬಿಕಾಸ್ ಯು ಆರ್ ಸ್ಪೆಂಡಿಂಗ್ ಲಾಟ್ ಆಫ್ ಟೈಮ್ ಅಂಡ್ ಮನಿ.
ಆ್ಯಂಡ್ ಇಲ್ಲಿಗೆ ಬಂದಮೇಲೆ ಸೊ ನೆಕ್ಸ್ಟ್ ನನಗೆ ಜಾಬ್ ಆಗಲಿಲ್ಲಪ್ಪ ಅಂತ ತಲೆ ಕೆಡಿಸ್ಕೋಬಾರ್ದು. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಇಯರಿಂದನೇ ಏನೇನು ಬೇಕು ಅಂತ ಎಲ್ಲ ಓದ್ಕೊಳಕ್ಕೆ ಸ್ಟಾರ್ಟ್ ಮಾಡಿದರೆ ಸೊ ಯು ಗೋಯಿಂಗ್ ಟು ಬಿ ದೇರ್ ಟಾಪ್ 10% ಡೂಯಿಂಗ್ ದ ಬೆಸ್ಟ್ ಥಿಂಗ್ ಇನ್ ದ ವರ್ಲ್ಡ್ ಅಂತ ಇದೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಹಿಯರ್. ಏನೇ ಡೌಟ್ಸ್ ಇದ್ರು ಇಲ್ಲಿ ಕೇಳಿ ಕಮೆಂಟಲ್ಲಿ ಮಾಡಿ. ಸೊ ಕಮೆಂಟ್ ತುಂಬ ಜಾಸ್ತಿ ಆಗ್ತಾ ಹೋದಾಗ ಲೂಪ್ ಆಗಿಬಿಡುತ್ತೆ. ಸೊ ಅಲ್ಲಿ ನಾನು ಐ ಮೈಟ್ ಮಿಸ್ ಸಮ್ ಕಮೆಂಟ್ಸ್, ಅಲ್ಲಿ ರಿಪ್ಲೈ ಮಾಡಿದ್ರೆ ದಯವಿಟ್ಟು ಇನ್ಸ್ಟಾಗ್ರಾಮ್ ಒಂದ್ಸಲ ಡಿ ಎಮ್ ಮಾಡಿ. ಐ ವಿಲ್ ಬಿ ಏಬಲ್ ಟು ರಿಪ್ಲೈ ಯು ಗೈಸ್. ಆ್ಯಂಡ್ ಐ ವಿಲ್ ಬಿ ಹೆಲ್ಪಿಂಗ್ ಯು ಗೈಸ್. ಫಸ್ಟ್ ಡೇ ಕಾಲೇಜಿಂದ ಫಸ್ಟ್ ಇಯರಿಂದ ಏನು ಮಾಡಬೇಕು, ರೆಸ್ಯೂಮೆ ಪ್ರಿಪೇರ್ ಮಾಡಬೇಕು, ಅಲ್ಲಿಂದನೂ ಕರ್ಕೊಂಡು ಹೋಗ್ತೀನಿ. ಐ ವಿಲ್ ಬಿ ಹೆಲ್ಪಿಂಗ್ ಯು ಲಾಟ್ ಇನ್ ದೇರ್ ಆಸ್ ವೆಲ್. ಸೊ ಮುಂದೆ ತುಂಬ ವೀಡಿಯೋಗಳು ಬರುತ್ತೆ. ಸಿನ್ಸ್ ನೌ ಇಟ್ ಇಸ್ ಅ KA ಟೈಮ್, ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇಷ್ಟೇ ಹೇಳ್ತಾ ಆಪ್ಷನ್ ಎಂಟ್ರಿ ಎಲ್ಲ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ, ಸೊ ಆಪ್ಷನ್ ಎಂಟ್ರಿ ಬಗ್ಗೆ ಡೌಟ್ ಇದ್ದರೆ ವೀಡಿಯೋಗಳಿದೆ, ಅಲ್ಲಿಗೂ ಹೋಗಿ ನೋಡಿ. ಆ್ಯಂಡ್ ನಾನು ಯಾವ ಥರ ಟ್ರಾನ್ಸಿಷನ್ ಆದೆ ಫಾರೆಸ್ಟ್ ಇಂಜಿನಿಯರಿಂಗ್ ಆದ ಅದ್ರ ಬಗ್ಗೆನೇ ಹೇಳಿದ್ದೀನಿ. ಆ್ಯಂಡ್ ಟು ನೋ ಮೈ ಬಟ್ ಪರ್ಸನಲ್ ಸ್ಟೋರಿ, ಪ್ರಜ್ವಲ್ ಫಾರಿಕೋ ಅಂತ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಹೋಗಿ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಹಿಯರ್. ಆ್ಯಂಡ್ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್.